ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಎಲ್ಲರಿಗೆ ಪೋಲೋ ಗಾಡಿ ಅಂತ ಹೇಳಿದ್ರೆ ತುಂಬಾನೇ ಡಿಮ್ಯಾಂಡು. ಇವ್ರ ಹತ್ರ ಇವತ್ತು ಕಾರ್ನೇಷನ್ ಅಲ್ಲಿ ನಿಮ್ಗೆ ಪೋಲೋ ಒಂದಲ್ಲ ಎರಡಲ್ಲ, ಇವತ್ತು ಇವ್ರ ಹತ್ರ ನಿಮ್ಗೆ ಮೂರ್ ಪೋಲೋ ಗಾಡಿ ಸ್ಟಾಕ್ ಅಲ್ಲಿ ಇದೆ. ಪ್ರತಿಯೊಂದು ಗಾಡಿ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೈಸಸ್ ಎಲ್ಲ ಹೇಗಿರುತ್ತೆ ಅಂತ ದಯವಿಟ್ಟು ನೀವು ನಮ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಸರ್ ಏನ್ ಡೀಟೇಲ್ಸ್ ಇದು? ಸರ್ 2011 ಮಾಡಲ್, ಸಿಂಗಲ್ ಓನರ್, ಫಸ್ಟ್ ಆಯ್ತಾ. 88,000 ರನ್ ಆಗಿದೆ ರಿಕಾರ್ಡೆಡ್. ಓಕೆ ಆಯ್ತಾ. ಹೈಲೈನ್ ಡೀಸೆಲ್ ವೇರಿಯಂಟ್. ಡೀಸೆಲ್ ಹೈಲೈನ್ ಎಷ್ಟು ಓಡಿದೆ ಸರ್? 88,000 ಹೊಡಿತೆ ರಿಕಾರ್ಡ್. 88,000 ಕಿಲೋಮೀಟರ್ ಓಡಿದೆ. 89,000 ಕಿಲೋಮೀಟರ್ಸ್ ಡ್ರಿವೆನ್. 2011 ಮಾಡಲ್, ಸಿಂಗಲ್ ಓನರ್, KA04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್, ಪ್ರತಿಯೊಂದು ಇದರಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ. ಮೈಲೇಜ್ ಕೇಳಿದ್ರೆ ಪೋಲೋ ನಿಮ್ಗೆ ಆಲ್ಮೋಸ್ಟ್ 20-25 ತನಕ ಮೈಲೇಜ್ ಕೂಡ ಕೊಡುತ್ತೆ. ಸರ್ ರೇಟ್ ಏನ್ ಹೇಳ್ತಾ ಇದ್ದೀರಾ? ಬೆಸ್ಟ್ ಪ್ರೈಸ್ ನೋಡಿ ಸರ್, ನಾವು ಕಸ್ಟಮರ್ ಗೆ ನಾವು ಕೋಟಿಂಗ್ ಪ್ರೈಸ್ ಏನ್ ಹೇಳ್ತಾ ಇದೀವಿ ಅಂದ್ರೆ 3,65,000 ರೂಪಾಯಿ ಅಂತ. ಓಕೆ, ನಮ್ ವೀಕ್ಷಕರಿಗೆ, ನಮ್ ಸಬ್ಸ್ಕ್ರೈಬರ್ಸ್ ಗೆ, ನಿಮ್ ವೀಕ್ಷಕರಿಗೆ ಲೈಕ್ ಮಾಡಿ ಫಾಲೋ ಮಾಡಿ ಬಂದ್ರೆ 10,000 ರೂಪಾಯಿ ಡಿಸ್ಕೌಂಟ್. 3.5 ಲಕ್ಷ ರೂಪಾಯಿಗೆ ಗಾಡಿ ಕೊಡ್ತೀವಿ. ಸೊ ವೀಕ್ಷಕರೇ ನೋಡ್ತಾ ಇದೀರಲ್ಲ, 2011 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಗಾಡಿ. ನಿಮ್ಗೆ 80,000 ಚಿಲ್ಲರೆ ಓಡಿರೋದು. 88,000 ಚಿಲ್ಲರೆ ಗಾಡಿ ಓಡಿದೆ. ನಮ್ ಚಾನಲ್ ಮುಖಾಂತರ ಬಂದ್ರೆ ನೀವು ಈ ಗಾಡಿ ನಿಮ್ಗೆ ಬರೀ 3.5 ಲಕ್ಷ ರೂಪಾಯಿಗೆ ಕೊಡ್ತಾರೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್, ಆರಾಮಾಗಿ ತಗೊಂಡು ನೆಮ್ಮದಿಯಾಗಿ ಗಾಡಿ ಮಾತ್ರ ಓಡಿಸ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಇರ್ಫಾನ್. ನಾನು ಬಂದು ಕಾರ್ನೇಷನ್ ಇಂದ ಮಾತಾಡ್ತಾ ಇದ್ದೀನಿ. ನಮ್ಮ ಹತ್ರ ಟಾಟಾ ನ್ಯಾನೋ ಇಂದ ಹಿಡಿದು ಮಸ್ಟ್ಯಾಂಗ್ ತನಕನೂ ಇದೆ ನಮ್ಮ ಹತ್ರ, ನಮ್ಮಲ್ಲಿ ಸಿಗುತ್ತೆ. ಓಕೆನಾ. ನಾವು ಬೇರೆಯವ್ರ ತರ ಪೆಟ್ರೋಲ್ ಹಾಕ್ಸ್ಕೊಡ್ತೀವಿ, ಆಫರ್ ಮಾಡ್ಕೊಡ್ತೀವಿ, ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ, ಆಮೇಲೆ ಬಂದು ಟ್ರಾನ್ಸ್ಫರ್ ಮಾಡಿಸ್, ಅದೆಲ್ಲ ನಮ್ಮ ಹತ್ರ ಏನು ಆಫರ್ಸ್ ಇಲ್ಲ. ನಮ್ಮ ಹತ್ರ ಏನಿದ್ರು ಡೈರೆಕ್ಟ್ ಕಸ್ಟಮರ್ ಟು ಕಸ್ಟಮರ್, ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ಗೆ ನಾವು ನಿಮಗೆ ಗಾಡಿ ಕೊಡ್ತೀವಿ. ಎಷ್ಟಾಗುತ್ತೆ ಅಷ್ಟು ನೆಗೋಷಿಯಬಲ್ ಮಾಡಿ ಡೈರೆಕ್ಟ್ ಟು ಡೈರೆಕ್ಟ್ ಮಾತಾಡಿ ನಿಮಗೆ ಕೊಡ್ತೀವಿ. ಈ ವಿಡಿಯೋ ಫುಲ್ ಆಗಿ ನೋಡಿ, ಆರಾಮಾಗಿ ನೋಡಿ. ಎಲ್ಲ ಗಾಡಿ ಎಲ್ಲ ಡೀಟೇಲ್ಸು, ಪ್ರೈಸ್ ಎಲ್ಲ ಇನ್ಕ್ಲೂಡ್ ಆಗಿ ಎಲ್ಲ ಹೇಳಿರ್ತೀನಿ. ಈ ಪ್ರೈಸ್ ನಿಮ್ಗೆ ಎಲ್ಲೂ ಸಿಗಲ್ಲ, ಯಾರು ಕೊಡಲ್ಲ. ಎಲ್ಲ ಕಂಪ್ಲೀಟ್ ವಿಡಿಯೋ ಎಲ್ಲ ಫುಲ್ ಆಗಿ ನೀವು ಆರಾಮಾಗಿ ನೋಡಿ, ಆಯ್ತಾ. ಈ ಪ್ರೈಸು ನಿಮ್ಗೆ ಯಾರು ಕೊಡಲ್ಲ, ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಈ ಗಾಡಿ. ನಮ್ಮ ಹತ್ರ ನಾನು ಹೇಳ್ನಲ್ಲ, 1 ಲಕ್ಷದಿಂದ ಹಿಡಿದು 85 ಲಕ್ಷ ತನಕನೂ ಗಾಡಿಗಳವೆ ನಮ್ಮ ಹತ್ರ. ಸೊ ವೀಕ್ಷಕರೇ, ನಾನು ಹೇಳ್ದಾಗೆ ಫಸ್ಟ್ ಒಂದು ಪೋಲೋ ತೋರಿಸಿದೆ. ಸೊ ಸೆಕೆಂಡ್ ಪೋಲೋ KA09 ರಿಜಿಸ್ಟರ್ಡ್. ಈ ಗಾಡಿ ಬಂದು ನಿಮಗೆ ಮೈಸೂರು ರಿಜಿಸ್ಟ್ರೇಷನ್. ನೋಡ್ತಾ ಇದ್ದೀರಲ್ಲ, ಮೈಸೂರಲ್ಲಿ ಮೈಸೂರು ಗಾಡಿ ಸಿಗೋದು ನಿಮಗೆ ತುಂಬಾನೇ ಅಪರೂಪ. ಸೊ ಹಾಗಾಗಿ ಇವ್ರ ಹತ್ರ ನಿಮಗೆ ಒಂದು ವೈಟ್ ಕಲರ್ ಪೋಲೋ ಕೂಡ ನಿಂತಿದೆ. 2013 ಮಾಡಲ್, ಕಂಫರ್ಟ್ ಲೈನ್. ಸರ್ ಮಿಕ್ಕಿ ಡೀಟೇಲ್ಸ್ ಹೇಳಿ ಸರ್. ಸರ್ ಸೆಕೆಂಡ್ ಓನರ್, 2013 ಮಾಡಲ್, ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ವಿತ್ ಆಪ್ಷನಲ್. ಓಕೆನಾ. ಎಷ್ಟು ಓಡಿದೆ? ಇನ್ಶೂರೆನ್ಸ್ ರನ್ನಿಂಗ್ ಇದೆ. 85,000 ರನ್ ಆಗಿದೆ. 85,000 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್. ಓಕೆ. ಪ್ಲಸ್ ಇದು ಬಂದು ನಾವು ಹೇಳ್ತಾ ಇರೋದು, ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 4,65,000 ರೂಪಾಯಿ ಹೇಳ್ತಾವ್ರೆ. 4,65,000 ನಾವು ನೆಗೋಷಿಯಬಲ್ ಮಾಡಿ 4,40,000 ರೂಪಾಯಿ ಮಾಡಿಸ್ಕೊಡ್ತೀವಿ. 4,40,000 ರೂಪಾಯಿಗೆ 2013 ಮಾಡಲ್, ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ಗಾಡಿ. 80,000 ಚಿಲ್ಲರೆ ಗಾಡಿ ಓಡಿರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಪ್ರತಿಯೊಂದು ಈ ಕಾರಲ್ಲಿ ಸಿಗುತ್ತೆ ನಿಮ್ಗೆ. ಟಿಲ್ ಸ್ಟೇರಿಂಗು ಕೂಡ ಬರುತ್ತೆ. ಸೊ ಮೈಲೇಜ್ ಕೇಳಿದ್ರೆ ಆಸ್ ಯೂಶಲ್ ನಾನು ಹೇಳಿದೆ 20ರಿಂದ 25 ತನಕ ನಿಮ್ಗೆ ಡೀಸೆಲ್ ಗಾಡಿ ಇರೋದ್ರಿಂದ ನಿಮ್ಗೆ ಮೈಲೇಜ್ ಕೂಡ ಬರುತ್ತದೆ. ಸೊ ಆಕ್ಚುಲಿ ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಗಾಡಿ ಇದು. 4,65,000, 4,65,000 ರೂಪಾಯಿ ಕೇಳ್ತಾ ಇದ್ದಾರೆ. ಅಕಸ್ಮಾತ್ ನೀವೇನಾರ ಇಂಟ್ರೆಸ್ಟೆಡ್ ಇದ್ರೆ ಡೈರೆಕ್ಟ್ ಆಗಿ ಮುಂದ್ಗಡೆ ಕೂತ್ಕೊಂಡು ಮಾತಾಡಿದ್ರೆ 4,40,000 ರೂಪಾಯಿಗೆ ಈ ಗಾಡಿ ನೀವು ಆರಾಮಾಗಿ ನಿಮ್ಮ ಮನೆಗೆ ತಗೊಂಡೋಗ್ಬೋದು. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಶೋರೂಮ್ ಫಿಟೆಡ್, ಅಲಾಯ್ ವೀಲ್ಸ್ ಎಲ್ಲ ಇದರಲ್ಲಿ ಎಕ್ಸ್ಟ್ರಾ ಫಿಟ್ ಇದೆ. ಇದು ಕಂಫರ್ಟ್ ಲೈನ್ ಆಪ್ಷನಲ್ ಇರುತ್ತೆ. ಸೊ ಆಪ್ಷನಲ್ ಇರೋದ್ರಿಂದ ನಿಮ್ಗೆ ಶೋರೂಮ್ ಫಿಟೆಡ್ ನಿಮ್ಗೆ ಅಲಾಯ್ ವೀಲ್ಸ್ ಕೂಡ ಸಿಗುತ್ತೆ. ಸೊ ಆರಾಮಾಗಿ ತಗೊಳ್ಳಿ. ಹಾಗೆ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ನೋಡ್ತಾ ಇದೀರಲ್ಲ, ಆಲ್ಮೋಸ್ಟ್ ಒಂದು 80% ಟೈರ್ ಇದೆ. ಶೋರೂಮ್ ಫಿಟೆಡ್ ನಿಮ್ಗೆ ಇದರಲ್ಲಿ ಅಲಾಯ್ ವೀಲ್ಸ್ ಕೂಡ ಸಿಗುತ್ತೆ. ಆರಾಮಾಗಿ ತಗೊಳ್ಳಿ. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ನಿಮ್ಗೆ ಈ ಗಾಡಿ ಸಿಗುತ್ತೆ. ವೀಕ್ಷಕರೇ ನೋಡ್ತಾ ಇದೀರಲ್ಲ, ಮತ್ತೆ ಒಂದು ಪೋಲೋ ಇದೆ. ಸೊ ಈ ಗಾಡಿ ಬಂದು 3ನೇ ಪೋಲೋ ಆಗಿರುತ್ತೆ ನಿಮ್ಗೆ. ಈ ಗಾಡಿ ಬಂದು ನಿಮ್ಗೆ 2013-14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್. ಈ ಗಾಡಿ ಬಂದು ನಿಮ್ಗೆ ಟ್ರೆಂಡ್ ಲೈನ್ ಇರುತ್ತೆ. ಓಕೆನಾ. ಟ್ರೆಂಡ್ ಲೈನ್ ಇರುತ್ತೆ. KA09 ರಿಜಿಸ್ಟರ್ಡ್. ಮೇನ್ ಏನಂತ ಹೇಳಿದ್ರೆ, ನಮ್ಮ ಮೈಸೂರಲ್ಲಿ ಮೈಸೂರು ಗಾಡಿ ಸಿಗೋದು ತುಂಬಾನೇ ಅಪರೂಪ. ಸೊ ನೋಡ್ತಾ ಇದೀರಲ್ಲ, ಇವ್ರ ಹತ್ರ ಮೈಸೂರದೇ 2 ಗಾಡಿ ಇದೆ. ಟ್ರೆಂಡ್ ಲೈನ್, ಇದರಲ್ಲಿ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಕಾಂಟಿನೆಂಟಲ್ ಕಂಪನಿ ಟೈರ್ ಕೂಡ ಸಿಗುತ್ತೆ. ಗಾಡಿ ಒರಿಜಿನಲ್ ಫಿಟ್ಟಿಂಗ್ ಅಲ್ಲಿ ಇದೆ. ಗಾಡಿ ಯಾವ ತರದ್ದು ಮಾಡಿಫಿಕೇಶನ್ ಇರಲಿ, ಆಕ್ಸಿಡೆಂಟ್ ಇದು ಅದು ಅಂತ ಯಾವ್ದು ಇಲ್ಲ. ನಾಟ್ ಇವನ್ ಸಿಂಗಲ್ ಸ್ಕ್ರಾಚು ಕೂಡ ಇಲ್ಲ. ಗಾಡಿ ಆ ರೀತಿ ಮೇಂಟೈನ್ ಆಗಿರುತ್ತೆ. ಬರೀ ಗಾಡಿ ತಗೊಳ್ಳಿ, ನೆಮ್ಮದಿಯಾಗಿ ಓಡಿಸ್ತಾ ಇರಿ. ಸರ್ ಎಷ್ಟು ಓಡಿದೆ ಇದು?
ಸರ್ 72,000 ಹೊಡೆಯುತ್ತೆ ರೆಕಾರ್ಡೆಡ್. 72,000 ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತಾ? ಇದೆ, ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ. ಓಕೆ ಅದು ಹೆಡ್ಲೈಟ್ ಬಂದು ಸ್ವಲ್ಪ ಡಲ್ ಆಗಿತ್ತು, ಓಕೆ. ಅದಕ್ಕೆ ಏನ್ ಮಾಡ್ಸಿದೀವಿ ಅಂದ್ರೆ ನಾವೇ ಶೋರೂಮ್ ಬಿಟ್ಟು ಹೆಡ್ಲೈಟ್ ಹೊಸದ್ ಹಾಕ್ಸಿದೀರಾ? ಬ್ರ್ಯಾಂಡ್ ನ್ಯೂ ಹಾಕ್ಸಿದೀವಿ, ಹೆಡ್ಲೈಟ್ ಎಲ್ಲ ಹಾಕ್ಸಿದೀರಾ. ಓಕೆ ಸರ್, ಡೀಸೆಲ್ ವೇರಿಯಂಟ್ ಇದು? ಡೀಸೆಲ್ ವೇರಿಯಂಟ್. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು ಪ್ರೈಸ್ ಬಂದು 4,85,000 ರೂಪಾಯಿ ಹೇಳ್ತಾ ಇದೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, ಸೊ ವೀಕ್ಷಕರೇ 4,85,000 ಕೋಟಿಂಗ್ ಪ್ರೈಸ್ ಇದೆ, ಆಸ್ಕಿಂಗ್ ಪ್ರೈಸ್ ಇದೆ. ಈ ಗಾಡಿ ಕೂಡ ಪಾರ್ಕ್ ಅಂಡ್ ಸೆಲ್ ಕಸ್ಟಮರ್ ಗಾಡಿ, ಇದ್ರಲ್ಲೂ ಕೂಡ ಬೆಸ್ಟ್ ಪ್ರೈಸ್ ಮಾಡಿ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಸರ್, ಇದಕ್ಕೆ ಲೋನ್ಗೆ ಹೋಗ್ಬೇಕಂದ್ರೆ ಲೋನ್ ಎಷ್ಟು ಸಿಗುತ್ತೆ ಸರ್? ಒಂದು 70 ಇಂದ 75% ಲೋನ್ ಸಿಗುತ್ತೆ. 70 to 75% ತನಕ ನಿಮ್ಗೂ ಲೋನು ಕೂಡ ಸಿಗುತ್ತೆ. ಸೊ ಆರಾಮಾಗಿ ತಗೊಳ್ಳಿ, ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿದೆ, ತಗೊಂಡು ಆರಾಮಾಗಿ ಓಡಿಸ್ತಾ ಇದೆ. ಸೊ ಲೋಗೋ ನೋಡಿ ಏನ್ ಅನ್ಕೊಂಡಿದ್ರಿ? ಯಾವ್ದೋ ಟೊಯೋಟಾ ಕಾಲಿಸೋ ಅಥವಾ ಟೊಯೋಟಾ ಇನೋವಾ, ಯಾವ್ದೋ ಟೊಯೋಟಾ ಗಾಡಿ ತೋರಿಸ್ತಾ ಇದೀರಾ ಅಂತ ಅನ್ಕೊಂಡಿದ್ರಿ. ಸೊ ಈಗ ತೋರಿಸ್ತಾ ಇರೋದು ನಿಮ್ಗೆ ಟೊಯೋಟಾ ಕರೋಲಾ ಆಲ್ಟಿಸ್. ಬರೀ ಕರೋಲಾನು ಅಲ್ಲ, ಇದು ಬಂದು ನಿಮ್ಗೆ ಟೊಯೋಟಾ ಕರೋಲಾ ಆಲ್ಟಿಸ್. ಸೊ ಟೊಯೋಟಾ ಕಂಪನಿ ಅವ್ರದ್ದು ಒಳ್ಳೆ ಗಾಡಿ, ಒಳ್ಳೆ ಹೆವಿ ಡ್ಯೂಟಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಗೆ ಆಲ್ಟಿಸ್. ಈ ಗಾಡಿ ಬಂದು ನಿಮ್ಗೆ 2009 ಮಾಡೆಲ್, ಸೆಕೆಂಡ್ ಓನರ್ ಅಲ್ಲ, ಥರ್ಡ್ ಓನರ್ ಆಗಿರುತ್ತೆ. ಗಾಡಿ ನೋಡ್ತಾ ಇದ್ದೀರಾ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಕಾರಲ್ಲಿ ನಿಮ್ಗೆ ಏನ್ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಅಡಿಷನಲ್ ಫಿಟೆಡ್ ನಿಮ್ಗೆ ಅಲಾಯ್ ವೀಲ್ಸ್, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕ್ಸಿದ್ದಾರೆ. ನೀವು ಈ ಮ್ಯಾಗ್ವಿಲ್ ನಿಮ್ಗೆ ಹೊರಗಡೆ ಹಾಕಿಸ್ತೀನಿ ಅಂತ ಹೇಳಿದ್ರೆ, ಕಡಿಮೆ ಅಂತ ಹೇಳಿದ್ರೆ ನಿಮ್ಗೆ ಒಂದು 35ರಿಂದ ನಿಮ್ಗೆ 40,000 ರೂಪಾಯಿ ನೀವು ಮ್ಯಾಗ್ವಿಲ್ಗೆನೆ ಕೊಡಬೇಕು. ಒಳಗಡೆ ಇಂಟೀರಿಯರ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಅಡಿಷನಲ್ ಫಿಟೆಡ್ ನಿಮ್ಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಗಾಡಿ ಮಾತ್ರ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಟೊಯೋಟಾ ಕರೋಲಾ ಆಲ್ಟಿಸ್. ಸರ್, ಎಷ್ಟು ಓಡಿದೆ ಅಂದ್ರೆ? ಸರ್ 86,000 ಹೊಡೆಯುತ್ತೆ. 86,000 ಕಿಲೋಮೀಟರ್ ನಿಮ್ಗೆ ಈ ಗಾಡಿ ಓಡಿರುತ್ತೆ. ಸೊ ಟೊಯೋಟಾ ಕಾಲಿಸ್ ಅಂತ ಹೇಳಿದ್ರೆ ಫಾರಿನ್ ಅವರು, NRIs ಈ ಗಾಡಿ ಅಂತ ಹೇಳಿದ್ರೆ ಈ ಗಾಡಿ ವ್ಯಾಲ್ಯೂ ಏನಂತ ಅವ್ರಿಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಯಾರ NRIs ಇದ್ರೆ ಮೈಸೂರಲ್ಲಿ ಅಥವಾ ಬೆಂಗಳೂರಲ್ಲಿ ಈ ಗಾಡಿ ಅವ್ರಿಗೆ ತುಂಬಾನೇ ಸೂಟಬಲ್ ಗಾಡಿ. ಸೊ FC ಕೇಳಿದ್ರೆ ಇನ್ನ ಒಂದು 5 to 6 ಮಂತ್ಸ್ ನಿಮ್ಗೆ FC ಕೂಡ ಇರುತ್ತೆ. ಸರ್, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇದು? ಈ ಗಾಡಿ ಬೆಸ್ಟ್ ಪ್ರೈಸ್ ಹೇಳಿ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಸರ್, ನಿಮ್ ಸಬ್ಸ್ಕ್ರೈಬರ್ಗೆ ಬಂದ್ರೆ ಅವರು ಲೈಕ್ ಮಾಡಿ ನಿಮ್ಗೆ ಫಾಲೋ ಮಾಡ್ಕೊ ಬಂದ್ರೆ 2,60,000 ರೂಪಾಯಿ ಕೊಡ್ತೀನಿ. 2 ಲಕ್ಷ. ಟೊಯೋಟಾ ಕರೋಲಾ ಆಲ್ಟಿಸ್ 2009 ಮಾಡೆಲ್ ಗಾಡಿ ಕೊಡ್ತಾ ಇದ್ದಾರೆ ವಿತ್ ಶೋರೂಮ್ ವಿತ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಸಮೇತ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಯಾರ ಇಂಟ್ರೆಸ್ಟೆಡ್ ಇದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಲ್ ಮಾಡಿ ಮಾತಾಡಿ. ಮೈಸೂರಲ್ಲಿ ಬೊಂಬು ಬಜಾರ್ ಕಾರ್ನೇಶ್ವರ್ ಶೋರೂಮ್ ಅಲ್ಲಿ ಈ ಗಾಡಿ ನಿಮ್ಗೆ ಸ್ಟಾಕ್ ಅಲ್ಲಿ ನಿಂತಿದೆ. ನೋಡ್ತಾ ಇದ್ದೀರಾ ವೀಕ್ಷಕರೇ, ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಗಾಡಿ ಇರುತ್ತೆ. ನೆಕ್ಸ್ಟ್ ಗಾಡಿ ಡಿಸೈರ್ KA09 ಮೈಸೂರು ರಿಜಿಸ್ಟರ್ಡ್ ಗಾಡಿ. ಮೈಸೂರಲ್ಲಿ ಸಿಗೋದು ನಿಮ್ಗೆ ತುಂಬಾನೇ ಅಪರೂಪ. ಸೊ ಹಾಗಾಗಿ ಇವ್ರ ಹತ್ರ ನಿಮ್ಗೆ ಒಂದು ಮೈಸೂರು ಗಾಡಿ ಡಿಸೈರ್ ಕೂಡ ನಿಂತಿದೆ. ಸೊ ಮೆಟಾಲಿಕ್ ಗ್ರೇ ಕಲರ್ ಗಾಡಿ ನೋಡ್ತಾ ಇದ್ದೀರಾ. ಒರಿಜಿನಲ್ ಶೋರೂಮ್ ಫಿಟೆಡ್ ಅಲ್ಲಿ ಇದೆ. ಯಾವ ತರದ್ದು ನಿಮ್ಗೆ ಅಡಿಷನಲ್ ಫಿಟೆಡ್ ಇದು ಅದು ಅಂತ ಯಾವ್ದು ಇಲ್ಲ, ಕಂಪ್ಲೀಟ್ ನಿಮ್ಗೆ ಫ್ಯಾಕ್ಟ್ರಿ ಫಿಟ್ಟಿಂಗ್ ಏನಿದೆ ಅದರಲ್ಲೇ ಇದೆ. ಒರಿಜಿನಲ್ ಗಾಡಿ ಅಂತ ಕೂಡ ಹೇಳ್ಬೋದು. ಸರ್, ಏನ್ ಡೀಟೇಲ್ಸ್ ಇದು? ಸರ್ 2013 ಮಾಡೆಲ್. 2013 ಮಾಡೆಲ್. ಓಕೆ. ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಇದು? ವೇರಿಯಂಟ್ ಸರ್ 76,000 ಹೊಡೆಯುತ್ತೆ. 76,000. ಓಕೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಮತ್ತೆ ಲೋನ್ ಎಷ್ಟಾಗುತ್ತೆ ಸರ್? ಇದಕ್ಕೆ ಲೋನ್ ನಿಮ್ಗೆ ಒಂದು 70% ಆಗುತ್ತೆ. 70. ಓಕೆ. ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್, ಆಸ್ಕಿಂಗ್ ಪ್ರೈಸ್ ಬಂದು 4,65,000 ರೂಪಾಯಿ ಹೇಳ್ತಾರೆ. 4,65,000 ರೂಪಾಯಿ ಹೇಳ್ತಾ ಇದಾರೆ. 13 ಮಾಡೆಲ್, ಸೆಕೆಂಡ್ ಓನರ್, VXi ವೇರಿಯಂಟ್. ಹೈ ಡಿಮ್ಯಾಂಡ್ ವೆಹಿಕಲ್ ಸರ್. ಒಳ್ಳೆ ಸ್ಪೇಸ್ಫುಲ್ ಗಾಡಿ. ಗಾಡಿ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿದೆ, ಬಹಳ ಚೆನ್ನಾಗಿದೆ. ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಸರ್. ಎಷ್ಟಾಗ್ಬೋದು ಸರ್? 10,000 ರೂಪಾಯಿ ಕಡಿಮೆ ಮಾಡ್ತಾರೆ. 15,000 ರೂಪಾಯಿ ಈ ಕಡೆ ಆ ಕಡೆ ಆಗುತ್ತೆ. ಗಾಡಿ ಕಂಡೀಷನ್ ಹೇಗಿದೆ? ಬಹಳ ಚೆನ್ನಾಗಿದೆ. ಟೆಸ್ಟ್ ಡ್ರೈವ್ ಮಾಡ್ಲಿ, ಮೆಕ್ಯಾನಿಕ್ ಹತ್ರ ತೋರಿಸ್ಲಿ, ಶೋರೂಮ್ ಅಲ್ಲೂ ತೋರಿಸ್ಲಿ. ಆಮೇಲೆ ನಿಮ್ಗೆ ಓಕೆ ಆದ್ಮೇಲೆ ಬೇಕಾದ್ರೆ ಆಮೇಲೆ ಮಾತಾಡೋ. ಓಕೆ. ಸೊ ಹಾಗೆ ಪಕ್ಕದಲ್ಲಿ ಮತ್ತೆ ಒಂದು ಡಿಸೈರ್ ಇರುತ್ತೆ. ಸೊ ನೋಡ್ತಾ ಇದೀರಲ್ಲ, ಡಿಸೈರ್ ಅಲ್ಲಿ ನಿಮ್ಗೆ ಈ ಗಾಡಿ ಬಂದು ರೆಡ್ ಕಲರ್ ಅಲ್ಲಿ ಇರುತ್ತೆ. ಈ ಗಾಡಿ ಬಂದು ನಿಮ್ಗೆ ಮಾಡೆಲ್ ಗಾಡಿ. ಸೊ ಆ ಗಾಡಿಗಿಂತನೂ ಈ ಗಾಡಿ ನಿಮ್ಗೆ ಬಂದು ಇನ್ನ ಅಪ್ಪರ್ ಮಾಡೆಲ್ ಇರುತ್ತೆ. ಸೊ ಫ್ರಂಟ್ ಗ್ರಿಲ್ ನೋಡ್ತಾ ಇದೀರಾ, ಫ್ಯಾಕ್ಟ್ರಿ ಫಿಟೆಡ್ ಶೋರೂಮ್ ಇಂದ ಬಂದಿರೋದು ಹಿಂಗೇನೆ. ಇದು ಬಂದು ಲೇಟೆಸ್ಟ್ ವೇರಿಯಂಟ್. ಏನ್ ಡೀಟೇಲ್ ಸರ್ ಇದು? ಸರ್ 2017 ಮಾಡೆಲ್. ಓಕೆ. ಸಿಂಗಲ್ ಓನರ್. ಓಕೆ. 58,000 ರನ್ ಆಗಿದೆ. 58,000. ಪೆಟ್ರೋಲ್ ಡೀಸೆಲ್ ಇದು? ಸರ್ ಪೆಟ್ರೋಲ್. VXi ವೇರಿಯಂಟ್ ಪ್ಲಸ್ ಇದ್ರಲ್ಲಿ ಏನಂದ್ರೆ ಆಟೋಮೆಟಿಕ್ ವರ್ಷನ್ ಇದು. ಆಟೋಮ್ಯಾಟಿಕ್. ಮನೆಗೆ, ಫ್ಯಾಮಿಲಿಗೆ, ಲೇಡೀಸ್ ಯೂಸ್ ಗೆ ಬಹಳ ಚೆನ್ನಾಗಿದೆ. ಸ್ಪೇಸ್ಫುಲ್ ವೆಹಿಕಲ್, ಡಿಕ್ಕಿ ಸ್ಪೇಸ್ ಚೆನ್ನಾಗಿದೆ. ಒಳ್ಳೆ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಮಾಡೋರೆ, ಶೋರೂಮ್ ಅಲ್ಲಿ ಸೀಟ್ ಕವರ್ಸ್ ಹಾಕೋರೆ, ಟೈರ್ ಇಂದ ಹಿಡಿದೆಲ್ಲ 40-50% ಟೈರ್ಸ್ ಇದೆ. ಬಹಳ ಚೆನ್ನಾಗಿದೆ ಸರ್ ಗಾಡಿ. ಓಕೆ. ಸೊ ವೀಕ್ಷಕರೇ, ಹಾಗೆ ನೀವು ಇಂಟೀರಿಯರ್ ಕೂಡ ನೋಡಬಹುದು. ಇಂಟೀರಿಯರ್ ತುಂಬಾ ಸೀಟ್ ಗೋಸ್ಕರ ಅಂತಾನೆ ತುಂಬಾ ದುಡ್ಡು ಖರ್ಚು ಮಾಡಿದ್ದಾರೆ. ಎಲ್ಲ ಆರ್ಟ್ ಲೆದರ್ ಸೀಟ್ ಕವರ್ ಎಲ್ಲ ಮಾಡಿಸಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ಗಾಡಿ. ಈ ಗಾಡಿ ಬಂದು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್. ಈ ಕಾರಲ್ಲಿ ನಿಮ್ಗೆ ತುಂಬಾನೇ ಫೀಚರ್ಸ್ ಸಿಗುತ್ತೆ. ಜೊತೆಗೆ ನಿಮ್ಗೆ ಇದರಲ್ಲಿ ABS+2 ಏರ್ ಬ್ಯಾಗ್ಸ್ ಕೂಡ ಶೋರೂಮ್ ಫಿಟೆಡ್
ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್. ಯಾವ ತರದ್ದು ಒಂದ್ ರೂಪಾಯಿ ಕೂಡ ಇದರಲ್ಲಿ ನಿಮಗೆ ಖರ್ಚಿಲ್ಲ. ಆರಾಮಾಗಿ ತಗೊಳ್ಳಿ. ಹೊಸ ಗಾಡಿ ತಗೊಂಡು ಯಾವ ರೀತಿ ಓಡಿಸ್ತಾ ಇರ್ತೀರಾ ಆ ತರ ಈ ಗಾಡಿ ಕೂಡ ನೀವು ತಗೊಂಡು ನೆಮ್ಮದಿಯಾಗಿ ಓಡಿಸ್ತಾ ಇರ್ಬೋದು. ಸರ್ ಎಷ್ಟು ಓಡಿದೆ, ಏನ್ ರೇಟ್ ಇದು? ಸರ್ ಇದು ಬಂದು 2017 ಮಾಡೆಲ್, ಓಕೆ, ಸಿಂಗಲ್ ಓನರ್. ಹಾ, ಇದು ಬಂದು 6,50,000 ರೂಪಾಯಿ. 6,50,000 ರೂಪಾಯಿ. 2017 ಸಿಂಗಲ್ ಓನರ್. ಹೌದು. 6.5 6,50,000 ಆಸ್ಕಿಂಗ್ ಪ್ರೈಸ್ ಇದೆ. ಲೋನ್ಗೆ ಹೋಗ್ತೀನಿ ಅಂದ್ರೆ ಇದಕ್ಕೆ ಒಂದು 5 ಲಕ್ಷ ಲೋನ್ ಸಿಗುತ್ತಾ ಸರ್? ಒಂದು 4ರಿಂದ 4.5 ಲಕ್ಷ ರೂಪಾಯಿ ಲೋನ್. 4ರಿಂದ 4.5 ಲಕ್ಷ ರೂಪಾಯಿ ಇದಕ್ಕೆ ನಿಮ್ಗೆ ಲೋನು ಕೂಡ ಸಿಗುತ್ತೆ. ಈ ಕಾರಲ್ಲೂ ಕೂಡ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಇದೆ. ಜಸ್ಟ್ ತಗೊಳ್ಳಿ, ಆರಾಮಾಗಿ ಓಡಿಸ್ತಾ ಇರಿ. ಹೇಳೋ ಪ್ರೈಸ್ ಅಲ್ಲಿ ಒಂದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು ಅಂತ ಅನ್ಕೋತೀನಿ. ಫಸ್ಟ್ ಬನ್ನಿ, ಮುಂದ್ಗಡೆ ಬನ್ನಿ, ಗಾಡಿಗಳೆಲ್ಲ ಹೇಗಿರುತ್ತೆ ಅಂತ ದಯವಿಟ್ಟು ನನಗೆ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ಕೊಡಿ. ಸೊ ಹಾಗೆ ನೋಡ್ತಾ ಇರಿ, ವಿಡಿಯೋ ಮಾತ್ರ ಇನ್ನ ಎಂಡ್ ಆಗಿಲ್ಲ, ಇನ್ನ ಬೇಕಾದಷ್ಟು ಗಾಡಿಗಳಿದೆ. ಸರ್ ಇವತ್ತಿನ ವಿಡಿಯೋದಲ್ಲಿ ಬರೀ ಮೈಸೂರಲ್ಲಿ ಹೈ ಡಿಮ್ಯಾಂಡ್ ವೆಹಿಕಲ್ಸ್ ಯಾವ್ದಿದೆ ಆ ಗಾಡಿಗಳು ಮಾತ್ರ ನಾನು ನಿಮ್ಗೆ ಇವತ್ತು ವಿಡಿಯೋದಲ್ಲಿ ಶೋ ಮಾಡ್ತಾ ಇರೋದು. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ನಿಮ್ಗೆ ಲೋ ಬಜೆಟ್ ಅಲ್ಲಿ ಕೂಡ ಕೆಲವರು ಕೇಳ್ತಾ ಇರ್ತಾರೆ, ಸರ್ ನಮ್ಗೆ ಒಂದು ವೈಟ್ ಕಲರ್ ಡಿಸೈರ್ ಬೇಕು ಅಂತ. ಸೊ ಇವ್ರ ಹತ್ರ ನೋಡ್ತಾ ಇದ್ದೀರಾ 2009 ಮಾಡೆಲ್ ಸ್ವಿಫ್ಟ್ ಡಿಸೈರ್ ಇರುತ್ತೆ. ಇದು ಮಾರುತಿ ಡಿಸೈರ್ ಗಾಡಿ. ಈ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಆರಾಮಾಗಿ ತಗೊಂಡು ಓಡಿಸ್ತಾ ಇರಿ. ಇವ್ರ ಹತ್ರ ಸಿಗೋ ಪ್ರತಿಯೊಂದು ಗಾಡಿ ನಿಮ್ಗೆ ಯಾವ ತರದ್ದು ಪ್ರಾಬ್ಲಮ್ ಇದು ಅದು ಅಂತ, ಮೆಕ್ಯಾನಿಕಲ್ ಇರಲಿ ನಿಮ್ಗೆ ಎಲೆಕ್ಟ್ರಿಕಲ್ ಇರಲಿ, ಯಾವ ತರದ್ದು ಪ್ರಾಬ್ಲಮ್ ಇರಲ್ಲ, ಆರಾಮಾಗಿ ತಗೊಂಡು ಓಡಿಸ್ತಾ ಇರ್ಬೋದು. 2009 ಮಾಡೆಲ್ ಎಷ್ಟು ಓಡಿದೆ ಸರ್? 2009 ಮಾಡೆಲ್ 82,000 ರನ್ ಆಗಿದೆ. 82,000 VXI ಪೆಟ್ರೋಲ್ ಎಂಜಿನ್ ಇರುತ್ತೆ. ಓಕೆ, FC ಎಲ್ಲಿವರೆಗಿದೆ ಇದಕ್ಕೆ ಸರ್? 5 ತಿಂಗಳು ಇದೆ. ಇನ್ನು 5 ತಿಂಗಳು FC ಕೂಡ ಇರುತ್ತೆ. 5 ತಿಂಗಳು ಇನ್ಶೂರೆನ್ಸ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ, ಏನ್ ಆಸ್ಕಿಂಗ್ ಪ್ರೈಸ್ ಏನಿದೆ ಕಸ್ಟಮರ್ದು? ಸರ್ 295. 2,95,000. ಓಕೆ, ಸೊ 2,95,000 ರೂಪಾಯಿ ನಿಮ್ಗೆ ಆಸ್ಕಿಂಗ್ ಪ್ರೈಸ್ ಇದೆ. ಈ ಗಾಡಿ ಕೂಡ ನಿಮ್ಗೆ ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಗಾಡಿ. ಇದಕ್ಕೆ ಯಾವ ತರದ್ದು ನಿಮ್ಗೆ ಲೋನ್ ಗಿನ್ ಕೇಳ್ತೀನಿ ಅಂದ್ರೆ ದಯವಿಟ್ಟು ಕೇಳಬೇಡಿ. ಲೋನ್ ಇವೆಲ್ಲ ಮಾಡೆಲ್ಗೆ ಲೋನ್ ಆಗಲ್ಲ. ಲೋನ್ ಏನಿದ್ರು 2011 ಅಥವಾ 12 ಮಾಡೆಲ್, ಅದನ್ನು ಮಾರುತಿ ಗಾಡಿಗಳಿದ್ರೆ ಮಾತ್ರ ನಿಮ್ಗೆ ಲೋನ್ ಸಿಗುತ್ತೆ. 2,95,000 ಆಸ್ಕಿಂಗ್ ಪ್ರೈಸ್ ಇದೆ. ಮುಂದ್ಗಡೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ಈ ಕಾರಲ್ಲಿ ನಿಮ್ಗೆ 4 ಅಮೆಜರ್ ಕಂಪನಿದು ಅಪೋಲೋ ಬ್ರ್ಯಾಂಡ್ ನ್ಯೂ ಕಂಡೀಷನ್ 4 ನಿಮ್ಗೆ ಹೊಸ ಟೈರ್ ಸಿಗುತ್ತೆ. ಇನ್ನ 50,000 ಕಿಲೋಮೀಟರ್ ತನಕ ನಿಮ್ಗೆ ಟೈರ್ ಬಗ್ಗೆ ಟೆನ್ಷನ್ ತಗೊಳ್ಳೋದು ಏನೋ ಅವಶ್ಯಕತೆ ಇಲ್ಲ. ಆರಾಮಾಗಿ ತಗೊಂಡು ಈ ಗಾಡಿ ಕೂಡ ನೀವು ಓಡಿಸ್ತಾ ಇರಿ. ವೀಕ್ಷಕರ ನೋಡ್ತಾ ಇದ್ರಲ್ಲ, ಸರ್ ಒಂದ್ ಕಮ್ಮಿ ಬಜೆಟ್ ಅಲ್ಲಿ ಸ್ವಿಫ್ಟ್ ಗಾಡಿ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಓಕೆನಾ? ಸೊ ನಿಮ್ಗೋಸ್ಕರ ಕಮ್ಮಿ ಬಜೆಟ್ ಅಲ್ಲಿ ಕೂಡ ನಾನು ಸ್ವಿಫ್ಟ್ ಹುಡುಕಿದ್ದೀನಿ. ರೆಡ್ ಕಲರ್ ಹೇಳ್ಬೇಕಂದ್ರೆ ನನ್ಗೆ ಒಂಥರ ಫೆರಾರಿ ತರ ಫೀಲ್ ಆಗುತ್ತೆ ರೆಡ್ ಗಾಡಿ ನೋಡಿದ್ರೆ. ಈ ಗಾಡಿ ಕೂಡ ಫೆರಾರಿಗಿಂತ ಕಮ್ಮಿ ಇಲ್ಲ. ಆಕ್ಚುಲಿ ಇದು ಬಂದು ನಮ್ಗೆ ಇಂಡಿಯನ್ ಫೆರಾರಿ ಅಂತ ಕೂಡ ನಾವು ಇದಕ್ಕೆ ಹೇಳ್ಬೋದು. 2006 ಮಾಡೆಲ್ ಇರುತ್ತೆ. VXI ಪೆಟ್ರೋಲ್ ಎಂಜಿನ್. ಇದರಲ್ಲೂ ನಿಮ್ಗೆ ಟೈರ್ ಕಂಡೀಷನ್ ಕೇಳಿದ್ರೆ ಒಂದು 30 to 40% ನಿಮ್ಗೆ 4 MRF ಟೈರು ಕೂಡ ಸಿಗ್ತಾ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಕಂಡೀಷನ್ ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಗಾಡಿ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ, ನಾನ್ ಟ್ಯಾಂಪರ್ಡ್, ಆಲ್ ಒರಿಜಿನಲ್ ಗಾಡಿಗಳು ಸಿಗುತ್ತೆ. ಈ ಗಾಡಿ FC ಎಲ್ಲ ಆಗಿರುತ್ತಲ್ಲ ಸರ್? ಸರ್ ಹೌದು, ಆಗಿದೆ. FC ಆಗಿದೆ, ಫ್ರೆಶ್ ಇದೆ, ಇನ್ಶೂರೆನ್ಸ್ ಫ್ರೆಶ್ ಇದೆ. 2006 ಮಾಡೆಲ್. ಓಕೆ ಆಯ್ತಾ? ಇದು ಬಂದು 2 ಲಕ್ಷ ರೂಪಾಯಿ ಹೇಳ್ತಾ ಇದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ 2 ಲಕ್ಷ ರೂಪಾಯಿ, 2 lakh rupees ಆಸ್ಕಿಂಗ್ ಪ್ರೈಸ್ ಇದೆ. ಅಕಸ್ಮಾತ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಮುಂದ್ಗಡೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರೆ ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಈ ಗಾಡಿ ನಿಮ್ಗೆ ಕ್ಲೋಸ್ ಆಗ್ಬೋದು. ಈ ಕಡೆ ಅಕಸ್ಮಾತ್ ನೀವು ಬಂದು ಗಾಡಿ ನೋಡ್ತೀನಿ ಅಂತ ಹೇಳಿದ್ರೆ ನಮ್ಮ ಚಾನಲ್ ಹೆಸರು ಮಾತ್ರ ಹೇಳಕ್ಕೆ ಮರಿಬೇಡಿ ಸರ್. ಈ ತರ ನಾವು ನಿಮ್ಮ ಗಮನಕ್ಕೆ ಚಾನಲ್ ನೋಡ್ಕೊಂಡ್ ಬಂದಿರೋದು. ಸರ್ ನಿಮ್ಮ ಚಾನಲ್ ಹೆಸರು ಹೇಳಿ ಬಂದ್ರೆ 10,000 ರೂಪಾಯಿ ಡಿಸ್ಕೌಂಟ್. ನಾನು ಏನ್ ಪ್ರೈಸ್ ಹೇಳ್ತಾ ಇದ್ದೀನಿ ಆ ಪ್ರೈಸ್ ಅಲ್ಲಿ 10,000 ರೂಪಾಯಿ ಡಿಸ್ಕೌಂಟ್ ಇಂದ 10,000 ರೂಪಾಯಿ ಫಾಲೋ ಮಾಡಿರಬೇಕು, ಓಕೆ, ಲೈಕ್ ಮಾಡಿರಬೇಕು, ಶೇರ್ ಮಾಡಿರಬೇಕು. 10,000 ರೂಪಾಯಿ ಡಿಸ್ಕೌಂಟ್ ಖಂಡಿತ ಸರ್. ಯಾಕಂದ್ರೆ ಇಷ್ಟು ದೂರ ಅವ್ರು ಬರ್ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಲೇಬೇಕು. ಸೊ ಮಾಡ್ತೀರಾ, ಅವೆಲ್ಲ ಏನ್ ಡೌಟೇ ಇಲ್ಲ. ಸೊ ನೋಡಿ 2 ಲಕ್ಷ ರೂಪಾಯಿ ಹೇಳ್ತಾ ಇದಾರೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಅಕಸ್ಮಾತ್ ನೀವು ಮುಂದ್ಗಡೆ ಬಂದು ಮಾತಾಡಿದ್ರೆ ಮಾತ್ರ ಫೋನಲ್ಲೇ ಸರ್ ಇದೆಷ್ಟು ಅದೆಷ್ಟು ಫೈನಲ್ ಎಷ್ಟು ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ನಿಜವಾಗ್ಲು ಅವರು ಕೂಡ ಮಾತಾಡೋಕೆ ಅಷ್ಟೊಂದು ಅವ್ರ ಹತ್ರ ಟೈಮ್ ಇರಲ್ಲ. ನೀವು ಇಂಟ್ರೆಸ್ಟೆಡ್ ಇದ್ರೆ ದುಡ್ಡೆತ್ಕೊಂಬನ್ನಿ, ಮುಂದ್ಗಡೆ ಕೂತ್ಕೊಂಡು ಡೈರೆಕ್ಟ್ ಆಗಿ ಮಾತಾಡ್ಬಿಟ್ಟು ಗಾಡಿ ತಗೊಂಡು ಹೋಗಿ. ಸೊ ವೀಕ್ಷಕರೇ ನೋಡ್ತಾ ಇದೀರಲ್ಲ, ನೆಕ್ಸ್ಟ್ ಗಾಡಿ ವೈಟ್ ಕಲರ್ ಡಿಸೈರ್ ಇರುತ್ತೆ. ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ, ಕೆಲವರು ರೆಡ್ ಕೇಳ್ತಾರೆ, ಕೆಲವರು ವೈಟ್ ಕೇಳ್ತಾರೆ, ಸಿಲ್ವರ್, ಈ ತರ ತರಾವರಿ ಕಲರ್ ಕೇಳ್ತಾ ಇರುತ್ತೆ. ಬಟ್ ವೈಟ್ ಗಾಡಿ ಕೇಳೋರಿಗೆ ವೈಟ್ ಡಿಸೈರ್ ಕೂಡ ಇವ್ರ ತರ ನಿಮಗೆ ಸ್ಟಾಕ್ ಅಲ್ಲಿ ಇರುತ್ತೆ. 2009 ಮಾಡೆಲ್ ಮೈಸೂರು ರಿಜಿಸ್ಟರ್ಡ್ KA09 ಮೈಸೂರು ರಿಜಿಸ್ಟರ್ಡ್ VXI ವೇರಿಯಂಟ್ ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್ ಅಲ್ಲಿ ಇದೆ. ಈ ಗಾಡಿ ಎಷ್ಟು ಓಡಿದೆ ಅಂತ ಹೇಳಿದ್ದು ಸರ್? 34,000 ಓಡಿದೆ. 34,000, 34,000 ಕಿಲೋಮೀಟರ್ ಓನ್ಲಿ ಡ್ರಿವೆನ್. ತುಂಬಾನೇ ಕಡಿಮೆ ಅಂತ ಕೂಡ ಹೇಳ್ಬೋದು. ಶೋರೂಮ್ ಇಂದ ಬಂದು ಗಾಡಿ ನಿಮ್ಗೆ ಬರೀ 3 ಸರ್ವಿಸ್ ಆಗಿರುತ್ತೆ. ಬೇಕಂದ್ರೆ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಸಮೇತ ಈ ಗಾಡಿ ಕೂಡ ನೀವು ಹೋಗಿ ಮಾರುತಿಯಲ್ಲಿ ಕೇಳಿದ್ರೆ ಗಾಡಿ ಹಿಸ್ಟ್ರಿ ಕೂಡ ಸಿಗುತ್ತೆ. ಇದರಲ್ಲಿ ನಿಮ್ಗೆ 4 ಟೈರ್ ಇದರಲ್ಲಿ ಫ್ರಂಟ್ 2 ಬಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ. ಬ್ಯಾಕ್ ಸೈಡ್ ಟೈರ್ ಕೇಳಿದ್ರೆ ನಿಮ್ಗೆ ಒಂದು 50 to 60% ಟೈರ್ ಬ್ಯಾಕ್ ಸೈಡ್ ಟೈರ್ ಕೂಡ ಸಿಗುತ್ತೆ. ಒಳಗಡೆ ಇಂಟೀರಿಯರ್ ಅಲ್ಲಿ ನಿಮ್ಗೆ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ.
ಗಾಡಿ ಮಾತ್ರ ಓಡಿಸ್ಬಿಟ್ರೆ ನೀವು ಇದೇ ಗಾಡಿ ಬೇಕು ಅಂತ ನಿಂತ್ಕೋತೀರಾ, ಆ ತರ ಸ್ಮೂತ್ ಇದೆ. ಯಾಕಂದ್ರೆ ಕಡಿಮೆ ಓಡಿದೆ ಅಂತ ಹೇಳಿದ್ರೆ ಒಬಿಯಸ್ಲಿ ನಿಮ್ಗೆ ಸ್ಮೂತ್ ಅಂತೂ ಇರಲೇಬೇಕು. ಸೊ ನೋಡ್ತಾ ಇದ್ದೀರಾ ಗಾಡಿ ಯಾವ ತರದ್ದು ಎಕ್ಸ್ಟ್ರಾ ಖರ್ಚು ಏನಿಲ್ಲ. ಇಂಟೀರಿಯರ್ ಕೂಡ ನೀವು ನೋಡಬಹುದು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರ್ತದೆ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಡೋರ್ ಲಾಕಿಂಗ್ ಸಿಸ್ಟಮ್, ಚೈಲ್ಡ್ ಲಾಕ್ ಬರ್ತದೆ, ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಇವೆಲ್ಲ ಏನ್ ನೋಡ್ತಾ ಇದೀರಲ್ಲ ಎಲ್ಲ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ತುಂಬಾನೇ ಸಾಫ್ಟ್ ಆಗಿರುತ್ತೆ ಈ ಸೀಟ್ ಅಲ್ಲಿ ಕೂತ್ಕೊಂಡ್ರು ಕೂಡ. ಸೊ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಯಾವ ತರದ್ದು ಖರ್ಚಿಲ್ಲ. ಈ ಗಾಡಿಗೂ ಕೂಡ ನಿಮ್ಗೆ FC ಕೇಳಿದ್ರೆ ಇನ್ನೊಂದು 4 to 5 months FC ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದು 3,10,000. 3,10,000 ರೂಪಾಯಿ, 3,10,000 ಕೋಟಿಂಗ್ ಪ್ರೈಸ್ ಇದೆ. ಇದ್ರಲ್ಲೂ ಕೂಡ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್. ಅಕಸ್ಮಾತ್ ನೀವು ಇಂಟ್ರೆಸ್ಟೆಡ್ ಇದ್ರೆ ಮುಂದ್ಗಡೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಈ ಗಾಡಿ ಮೇಲೆ ಸಿಗುತ್ತೆ. ಸರ್ ಲೋನ್ ಆಗ್ಬೋದಾ? ಸರ್ ಒಂದು ಫೈನಾನ್ಸ್ ಇದೆ, ಫೈನಾನ್ಸ್ ಅವ್ರದ್ದು ಪ್ರೈವೇಟ್ ಫೈನಾನ್ಸ್, ಪ್ರೈವೇಟ್ 1,10,000 ತನಕ ಲೋನ್ ಆಗುತ್ತೆ. ಲೋನು ಕೂಡ ಆಗುತ್ತೆ. ಸೊ ಮೈನರ್ ನಿಮ್ಗೆ ಸ್ವಲ್ಪ ಮಾತ್ರ ಅಮೌಂಟ್ ಪ್ರಾಬ್ಲಮ್ ಇದ್ರೆ, ಯಾಕೆ ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ, ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ 1,00,000 ರೂಪಾಯಿ ಮ್ಯಾಕ್ಸಿಮಮ್ ಲೋನು ಕೂಡ ಸಿಗ್ಬೋದು. ಶಿಕ್ಷಕರೇ ನೋಡ್ತಾ ಇದ್ದೀರಾ, ಹಾಗೆ ನಿಮ್ ಮುಂದೆ ಇದೆ ನೆಕ್ಸ್ಟ್ ಗಾಡಿ ಬಂದು XUV 700 ಗಾಡಿ ನೋಡ್ತಾ ಇದ್ದೀರಾ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ, ತುಂಬಾನೇ ರೀಸೆಂಟ್ ಮಾಡಲ್ ಅಂತ ಕೂಡ ಹೇಳ್ಬೋದು. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ವೆರಿ ಲೆಸ್ ಡ್ರಿವನ್, ತುಂಬಾನೇ ಕಡಿಮೆ ಓಡಿರೋಂತಹ ಕಾರ್ ಇದು. ಆರಾಮಾಗಿ ತಗೊಳ್ಳಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಸ್ ಇಟ್ ಈಸ್. ಶೋರೂಮ್ ಇಂದ ನೀವು ಯಾವ ರೀತಿ ಹೊಸ ಗಾಡಿ ತೆಗ್ದು ಓಡಿಸ್ತಾ ಇರ್ತೀರಾ, ಈ ಗಾಡಿ ಕೂಡ ನಿಮ್ಗೆ ಅದೇ ರೀತಿ ಮೇಂಟೈನ್ ಆಗಿದೆ. 2022 ಮಾಡಲ್ K07 ರಿಜಿಸ್ಟರ್ಡ್ ಗಾಡಿ. ನಂಬರ್ ನೋಡ್ತಾ ಇದ್ದೀರಾ, ನಂಬರ್ ಕೂಡ ತುಂಬಾನೇ ಫ್ಯಾನ್ಸಿ ನಂಬರ್ ಇದೆ, 7077 ಗಾಡಿ ನಂಬರ್ ಇರುತ್ತೆ. ಸರ್ 2022 ಮಾಡಲ್. ಹೌದು ಸರ್, 2022 ಮಾಡಲು. ಓಕೆ, ಸಿಂಗಲ್ ಓನರ್. ಎಷ್ಟು ಓಡಿದೆ? 30,000 ಹೊಡೆಯುತ್ತೆ ಸರ್. 30,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಡೀಸೆಲ್ ಎಂಜಿನ್ ಅಲ್ವಾ? ಓಕೆ, ಮಾಡಲ್ ಅಲ್ಲಿ ಇದರಲ್ಲಿ XUV 700 ಅಲ್ಲಿ ಯಾವ ವೇರಿಯಂಟ್ ಇದೆ? ಟಾಪ್ ಎಂಡ್ ಇದು, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್, ಆಟೋ ಪೈಲಟ್, ಆಟೋಮೆಟಿಕ್. ಓಕೆ, ಸನ್ರೂಫ್, ಡಬಲ್ ಸನ್ರೂಫ್ ಬರುತ್ತೆ ನಿಮ್ಗೆ. ಓಕೆ, ಆಮೇಲೆ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಬರುತ್ತೆ, ಆಟೋ ಪೈಲಟ್ ಬರುತ್ತೆ, ಆಟೋಮೆಟಿಕ್ ಆಗಿ ಅದೇ ಓಡುತ್ತೆ ಗಾಡಿ. ಅದು ವಿಡಿಯೋ ಫೋಟೋಸ್ ಅಲ್ಲಿ ತೋರಿಸ್ತಾ ಇದ್ರೆ ಆ ಗಾಡಿ ಇದು. ಬುಕಿಂಗ್ ಬಂದು 6 months ಇದೆ ವೆಹಿಕಲ್. 6 months ಬುಕಿಂಗ್ ಇದೆ. ಓಕೆ, ಅದಕ್ಕೆ ಸ್ವಲ್ಪ ರೈಟ್ ಸ್ವಲ್ಪ ಇದ್ರ ಜಾಸ್ತಿ ಇದೆ. ಓಕೆ, ಒಳ್ಳೆ ಪ್ರೈಸ್ ನಾವು ತಗೊಂಡಿದ್ದೀವಿ, ಒಳ್ಳೆ ಪ್ರೈಸ್ ಕೊಡ್ತೀವಿ. ಶೋರೂಮ್ ಪ್ರೈಸ್ ಏನಿದೆ ಸರ್? 34-5 ತನಕ 34 to 35 lakhs ತನಕ ಇದೆ. ಸೊ 34ರಿಂದ ಹೆಚ್ಚು ಕಮ್ಮಿ ನಿಮ್ಗೆ 35 ಲಕ್ಷ ತನಕ ಸಿಗುತ್ತೆ. ಈ ಗಾಡಿ ಬಂದು ನಿಮ್ಗೆ ಆಟೋ ಪೈಲಟ್ ಸಿಸ್ಟಮ್ ಇರುತ್ತೆ, ಕ್ರೂಸ್ ಕಂಟ್ರೋಲ್ ಇರುತ್ತೆ, ಪ್ಯಾನರೋಮಿಕ್ ಸನ್ರೂಫ್ ಇರುತ್ತೆ. ಸೊ ನೋಡ್ತಾ ಇದ್ದೀರಾ, ನಿಮ್ಗೆ ಇದರಲ್ಲಿ ಈ ಕಾರಲ್ಲಿ ನಿಮ್ಗೆ ಲಾಂಗ್ ಕ್ಲಸ್ಟರ್ ಕೂಡ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಫುಲ್ಲಿ ಲಾಂಗ್ ಕ್ಲಸ್ಟರ್ ಸಿಗುತ್ತೆ ಇದಕ್ಕೆ. ಪ್ಯಾನರೋಮಿಕ್ ಸನ್ರೂಫ್, ಫುಲ್ಲಿ ಲೋಡೆಡ್ ಗಾಡಿ ಇದು. ಓಕೆನಾ? ಶೋರೂಮ್ ಪ್ರೈಸ್ ಹೇಳ್ದಂಗೆ 34 ಸೀಟರ್ ಇದು. ಇದರಲ್ಲಿ 5 ಸೀಟರ್ ಬರುತ್ತೆ, 5 ಸೀಟರ್ ಬರುತ್ತೆ, 7 ಸೀಟರ್ ಇದು. ಓಕೆ, ಈ ಗಾಡಿ ಬಂದು ನಿಮ್ಗೆ 7 ಸೀಟರ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಗಾಡಿ ನೋಡ್ತಾ ಇದೀರಲ್ಲ, ಪ್ಯಾನರೋಮಿಕ್ ಸನ್ರೂಫ್, ನಿಮ್ಗೆ ಲಾಂಗ್ ಕ್ಲಸ್ಟರ್ ಇರುತ್ತೆ ಇದರಲ್ಲಿ. ಸೊ ನೋಡ್ತಾ ಇದೀರಲ್ಲ, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ AX7L ಅಂತ ಬರುತ್ತೆ. ಈ ಗಾಡಿ ವೇರಿಯಂಟ್ ಬಂದು AX7L ಅಂತ ಈ ಗಾಡಿದು ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಸೊ ಗಾಡಿ ನೋಡ್ತಾ ಇದೀರಲ್ಲ, ಯಾವ ತರದ್ದು ನಿಮ್ಗೆ ಎಕ್ಸ್ಟ್ರಾ ಖರ್ಚಿಲ್ಲ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಸಿಗುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಗಾಡಿ ಇದೆ. ನಿಮ್ಗೆ ಟಾಪ್ ಅಲ್ಲಿ ನಿಮ್ಗೆ ಜಸ್ಟ್ ಶೋಗೋಸ್ಕರ ಟಾಪ್ ರೈಲಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ. ಇವೆಲ್ಲ ನಿಮ್ಗೆ ಅಡಿಷನಲ್ ಫಿಟೆಡ್, ಬಟ್ ಇದಕ್ಕೇನು ನೀವು ಕಾಸ್ಟ್ ಪೇ ಮಾಡಂಗಿಲ್ಲ. ಸರ್ ಈ ಗಾಡಿ ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದೀರಾ? ಸರ್ ಈ ಗಾಡಿ ಪ್ರೈಸ್ ಬಂದು 28,50,000. 28,50,000, 28,50,000 ರೂಪಾಯಿ ಕೋಟಿಂಗ್ ಇದೆ. ಅದ್ರಲ್ಲೂ ಕೂಡ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗಬಹುದು. ಲೋನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಸರ್ ಈ ಕಾರ್ ಮೇಲೆ ಲೋನ್ ಅಮೌಂಟ್ ಎಷ್ಟು ಸಿಗ್ಬೋದು? ಸರ್ 80 ಇಂದ 85% ಲೋನ್ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಓಕೆನಾ, ಸ್ಯಾಲರಿಡ್ ಇರಬೇಕು, ಓಕೆ, ಫೋನ್ ಹೌಸ್ ಇರಬೇಕು. ಓಕೆ, ಇಷ್ಟಿದ್ರೆ ಆಲ್ಮೋಸ್ಟ್ ಒಂದು 80% ಲೋನು ಕೂಡ ಸಿಗುತ್ತೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಹಾಗೆ ನೆಕ್ಸ್ಟ್ ಗಾಡಿ ಫಾರ್ಚೂನರ್ ಕೇಳೋರಿಗೆ ಇವ್ರ ಹತ್ರ ಒಂದು ಫಾರ್ಚೂನರ್ ಕೂಡ ಸ್ಟಾಕ್ ಅಲ್ಲಿ ಇದೆ. ಈ ಗಾಡಿ ನಿಮ್ಗೆ ಸಿಗ್ಮಾ ವೇರಿಯಂಟ್ KF51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಸಿಂಗಲ್ ಓನರ್. ಮಾಡಲ್ ಏನ್ ಸರ್ ಇದು? 2022. ಓಕೆ, 2022 ಮಾಡಲ್ ಗಾಡಿ. ಈ ಗಾಡಿ ನಿಮ್ಗೆ ಓಡಿರೋದು 20,000 ಕಿಲೋಮೀಟರ್ ಮಾತ್ರ. 20,000 ಕಿಲೋಮೀಟರ್ಸ್ ಓನ್ಲಿ ಡ್ರಿವೆನ್. ಶೋರೂಮ್ ಇಂದ ಗಾಡಿ ಹೊರಗಡೆ ಬಂದು ಬರೀ 2 ಸರ್ವಿಸ್ ಆಗಿರುತ್ತೆ. ಫಾರ್ಚೂನರ್ ರೀಸೆಂಟ್ ಮಾಡಲ್ ಕೇಳೋರಿಗೆ ಈ ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಆಲ್ಮೋಸ್ಟ್ 4 ಇದ್ರಲ್ಲೂ ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಸಿಗುತ್ತೆ. ಫ್ಯಾಕ್ಟ್ರಿ ಫಿಟೆಡ್ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಇರುತ್ತೆ. ಈ ಗಾಡಿ ಕೂಡ ನಿಮ್ಗೆ ಸಿಗ್ಮಾ ವೇರಿಯಂಟ್ ಅಂತ ಹೇಳಿದ್ರೆ ಈ ಗಾಡಿ ನಿಮ್ಗೆ ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ. ಸೊ ನೋಡ್ತಾ ಇದ್ರಲ್ಲ, ಯಾವ ತರದ್ದು ಖರ್ಚಿಲ್ಲ, ಆರಾಮಾಗಿ ತಗೊಳ್ಳಿ. ಹೊಸ ಗಾಡಿ, ಬ್ರ್ಯಾಂಡ್ ನ್ಯೂ ಗಾಡಿ ತಗೊಂಡು ಯಾವ ರೀತಿ ಓಡಿಸ್ತಾ ಇರ್ತೀರಾ ಆ ತರ ಗಾಡಿ ಈ ಗಾಡಿ ಕೂಡ ನಿಮ್ಗೆ
ಮೇಂಟೈನ್ ಆಗಿರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ನೋ ಎನಿ ಅಡಿಷನಲ್ ಎಕ್ಸ್ಪೆನ್ಸಸ್. ಗಾಡಿ ನೋಡ್ತಾ ಇದ್ರ ಜೊತೆಗೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಒಳಗಡೆ ನೋಡ್ತಾ ಇದ್ರೆ ನಮ್ಗೆ ಹೊರಗಡೆ ಗಾಡಿ ಯಾವ ರೀತಿ ಮೇಂಟೈನ್ ಆಗಿದೆ ಅಂತ ನಾವು ತಿಳ್ಕೊಬಹುದು. ಸೊ ನೋಡ್ತಾ ಇದೀರಲ್ಲ ಸರ್, ಇದು ಬಂದು ಡೀಸೆಲ್ ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಗಾಡಿ ನಿಮ್ಗೆ ಮೇಂಟೈನ್ ಆಗಿದೆ. 20,000 ಕಿಲೋಮೀಟರ್ಸ್ ಓನ್ಲಿ ಡ್ರಿವೆನ್, 20,000 ಶೋರೂಮ್ ಇಂದ ಬಂದು ಗಾಡಿ ಬರೀ ಎರಡು ಸರ್ವಿಸ್ ಮಾತ್ರ ಆಗಿರುತ್ತೆ. ಹೊಸ ಗಾಡಿ ತಗೊಳಕ್ಕೂ ಈ ಗಾಡಿ ತಗೊಳಕ್ಕೂ ನಿಮ್ಗೆ ನನ್ನ ಪ್ರಕಾರ ಯಾವ್ದೋ ಚೇಂಜಸ್ ಕಾಣಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅಷ್ಟೊಂದು ಗಾಡಿ ಮೇಂಟೈನ್ ಆಗಿದೆ. ಸರ್ ಏನ್ ಕಾಸ್ಟ್ ಇದೆ? ಇದು ಬಂದು ಡೀಸೆಲ್ ವೇರಿಯಂಟ್, ಓಕೆ, ಮ್ಯಾನ್ಯುವಲ್. ಇದು ಮೇನ್ ಇದ್ರಲ್ಲಿ ಹೈ ಡಿಮ್ಯಾಂಡ್ ವೆಹಿಕಲ್ ಅಂದ್ರೆ ಮ್ಯಾನ್ಯುವಲ್. ಓಕೆ, ಪ್ಲಸ್ ಇನ್ನೊಂದೇನಂದ್ರೆ 4x4. ಇದು 4x4. ಇದು ಬಂದು 41,50,000 ಹೇಳ್ತಾ ಇದ್ವಿ. 40 ಮಾಡ್ಕೊಡ್ತೀವಿ. ಓಕೆ, 41 ಲಕ್ಷ 50,000 ರೂಪಾಯಿ ಇದಕ್ಕೆ ಕೋಟಿಂಗ್ ಪ್ರೈಸ್ ಇದೆ. ನೀವು ಇಂಟ್ರೆಸ್ಟೆಡ್ ಇದ್ರೆ ಮುಂದ್ಗಡೆ ಬನ್ನಿ. ಲೋನ್ ಬೇಕಂದ್ರೆ ಲೋನು ಕೂಡ ಆರಾಮಾಗಿ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ ಇವೆಲ್ಲ ಗಾಡಿಗಳು ತಗೋಬೇಕು ಅಂತ ಹೇಳಿದ್ರೆ ಒಳ್ಳೆ ಸಿಬಿಲ್ ಸ್ಕೋರು, ಬಿಸ್ನೆಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇದ್ರೆ ನಿಮ್ಗೆ ಆರಾಮಾಗಿ ಲೋನು ಕೂಡ ಆಗುತ್ತೆ. 41,50,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಲೋ ಬಜೆಟ್ ಅಲ್ಲಿ ಇನೋವಾ ಕೇಳೋರಿಗೆ ಇವ್ರ ಹತ್ರ ನಿಮ್ಗೆ ಒಂದು KA09 ಮೈಸೂರು ರಿಜಿಸ್ಟರ್ಡ್ ಇನೋವಾ ಕೂಡ ಇದರಲ್ಲಿ ಇವ್ರ ಸ್ಟಾಕ್ ಅಲ್ಲಿ ನಿಮ್ಗೆ ಇನೋವಾ ವೆಹಿಕಲ್ ಅಂತಾನು ಹೇಳ್ಬೋದು ಸಿಗುತ್ತೆ. ಏನ್ ಸರ್? ಫ್ಯಾಮಿಲಿ ವೆಹಿಕಲ್ ಅಂತಾನು ಹೇಳ್ಬೋದು. ಫ್ಯಾಮಿಲಿ ವೆಹಿಕಲ್. ಓಕೆ, ಏನ್ ಡೀಟೇಲ್ಸ್ ಏನಿದ್ರದ್ದು? ಸರ್ 2009 ಮಾಡೆಲ್, ಸೆಕೆಂಡ್ ಓನರ್. ಓಕೆ, 9 ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್? 2 ಲಕ್ಷ ಓಡೈತೆ, ರೆಕಾರ್ಡೆಡ್. 2 ಲಕ್ಷ ಸರ್ವಿಸ್ ಆಗಿದೆ. ಒಂದು 50% ಟೈರ್ಸ್ ಇದೆ. ಓಕೆ, ಬಂದು 7+1. ಇದು 7+1. ಹೌದೌದು. ಓಕೆ, ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. ಗಾಡಿ ಬಹಳ ಕಂಡೀಷನ್ ಆಗಿದೆ ಸರ್. ಓಕೆ, ಏನ್ ಪ್ರೈಸ್ ಇದೆ ಇದು? ಸರ್ ಇದ್ರದ್ದು FC ಇನ್ಶೂರೆನ್ಸ್ ಬಂದು ಒಂದು ನಿಮ್ಗೆ 5 ತಿಂಗಳಿದೆ. ಓಕೆ, 2009 ಮಾಡೆಲ್. ಶೋರೂಮ್ ಬಂದ್ಮೇಲೆ 15 ವರ್ಷ ಶೋರೂಮ್ ಇಂದ ಕೊಟ್ಟಿರ್ತಾರೆ. ಇನ್ನು 5 ತಿಂಗಳಿದೆ. ಓಕೆ, ನೆಕ್ಸ್ಟ್ ನೀವು ಯಾರು ಪರ್ಚೇಸ್ ಮಾಡ್ತಾರೆ ಅವರು ಮಾಡಿಸ್ಕೋಬೇಕು. ಓಕೆ, ಈಗ ಆಸ್ಕಿಂಗ್ ಪ್ರೈಸ್ ಏನಿದೆ ಇದು? ಸರ್ 6,30,000. 6,30,000, 6,30,000 ರೂಪಾಯಿ ಕೇಳ್ತಾ ಇದ್ದಾರೆ. ನೀವು ಇಂಟ್ರೆಸ್ಟೆಡ್ ಇದ್ರೆ ವಿ ವೇರಿಯಂಟ್, ಟಾಪ್ ಅಂಡ್ ವಿ ವೇರಿಯಂಟ್. ಓಕೆ, ವಿ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ. ಈ ಗಾಡಿ ನಿಮ್ಗೆ ಶೋರೂಮ್ ಫಿಟೆಡ್, ನಿಮ್ಗೆ ಇದರಲ್ಲಿ ಅಲಾಯ್ ವೀಲ್ಸ್ ಎಲ್ಲ ಸಿಗುತ್ತೆ. ಗಾಡಿ ಜೊತೆಗೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಶೋರೂಮ್ ಫಿಟೆಡ್ ಫ್ಯಾಬ್ರಿಕ್ ಸೀಟ್ಸ್ ಇರುತ್ತೆ. ಫ್ಯಾಕ್ಟ್ರಿ ಫಿಟೆಡ್ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಹಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಸೆಂಟ್ರಲ್ ಲಾಕಿಂಗ್, ಪವರ್ ವಿಂಡೋಸ್, ರೂಫ್ ಟಾಪ್ ಏರ್ ಕಂಡೀಷನ್ ಎಲ್ಲ ಸಿಗುತ್ತೆ. ಕಂಪ್ಲೀಟ್ ಫ್ಯಾಕ್ಟ್ರಿ ಸ್ಟಾಕ್ ಅಲ್ಲಿ ನಿಮ್ಗೆ ಈ ಗಾಡಿ ಸಿಗುತ್ತೆ. ಸೊ ಹೇಳಿರೋ ಪ್ರೈಸ್ ಅಲ್ಲಿ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಮುಂದ್ಗಡೆ ಬನ್ನಿ, ಮಾತಾಡ್ಬೋದು. ಇದೀರಾ ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಹ್ಯುಂಡಾಯಿ ವೆನು ಗಾಡಿ. ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ವೆನು ಗಾಡಿ ಸಿಗೋದು ತುಂಬಾನೇ ಅಪರೂಪ. ಬಟ್ ನಿಮ್ಗೆ ಕಾರ್ನೇಷನ್ ಅಲ್ಲಿ ಈ ಗಾಡಿ ಕೂಡ ಸ್ಟಾಕ್ ಅಲ್ಲಿ ನಿಂತಿದೆ. 2021 ಮಾಡೆಲ್, 2021 ಮಾಡೆಲ್ SX ಪ್ಲಸ್. ಇದು SX ಅಲ್ಲ, SX ಪ್ಲಸ್ ಅಂತ ಹೇಳಿದ್ರೆ ನಿಮ್ಗೆ ಟಾಪ್ ಅಂಡ್ ವೇರಿಯಂಟ್. ಈ ಗಾಡಿ ಬಂದು ನಿಮ್ಗೆ ಪೆಟ್ರೋಲ್ ಎಂಜನ್ ಇರುತ್ತೆ, ಪೆಟ್ರೋಲ್ ವಿತ್ ಟರ್ಬೋ ಇರುತ್ತೆ. ಗಾಡಿ ತುಂಬಾನೇ ಪವರ್ಫುಲ್ ಎಂಜನ್, ಮೈಲೇಜ್ ಕೂಡ ತುಂಬಾ ನಿಮ್ಗೆ ಪವರ್ಫುಲ್ ಮೈಲೇಜ್ ಬರುತ್ತೆ. ಪವರ್ಫುಲ್ ಎಂಜನ್, ಪವರ್ಫುಲ್ ಪಿಕಪ್ ಎಲ್ಲ ಸಿಗುತ್ತೆ. ಫುಲ್ಲಿ ಲೋಡೆಡ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಹಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಪ್ರತಿಯೊಂದು ನಿಮ್ಗೆ ಈ ಗಾಡಿ ಅಲ್ಲಿ ಆಪ್ಷನ್ ಸಿಗುತ್ತೆ. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ನಾನು ನಿಮ್ಗೆ ಜೊತೆಗೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ನೋಡ್ಕೊಳ್ಳಿ ಫಸ್ಟ್. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್. 30,000 ಕಿಲೋಮೀಟರ್ಸ್ ಮಾತ್ರ ಈ ಗಾಡಿ ನಿಮ್ಗೆ ಓಡಿರುತ್ತೆ. ಸೊ ಫುಲ್ಲಿ ಲೋಡೆಡ್ ಇರೋದ್ರಿಂದ ನಿಮ್ಗೆ ಈ ಕಾರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಸಿಗುತ್ತೆ. ಟಾಪ್ ಅಲ್ಲಿ ನಿಮ್ಗೆ ಟಾಪ್ ರೈಲಿಂಗ್ಸ್ ಬರುತ್ತೆ. ಎಕ್ಸ್ಟ್ರಾ ಫಿಟೆಡ್ ನಿಮ್ಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಇರುತ್ತೆ. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಆರಾಮಾಗಿ ತಗೊಳ್ಳಿ. ಈ ಕಾರಲ್ಲಿ ನಿಮ್ಗೆ ಬಂದು ಸನ್ರೂಫ್ ಜೊತೆಗೆ ನಿಮ್ಗೆ ಸನ್ರೂಫ್ ಕೂಡ ಸಿಗುತ್ತೆ. ಸೊ ಯಾರ ಇಂಟ್ರೆಸ್ಟೆಡ್ ಇರೋರು ವೆನುನೇ ಗಾಡಿ ಬೇಕು, ಪೆಟ್ರೋಲೇ ಬೇಕು, SX ಬೇಕು ಅಂತ ಹೇಳ್ತಾರಲ್ಲ, ಅವ್ರಿಗೋಸ್ಕರ ನಿಮ್ಗೆ SX ಪ್ಲಸ್ ಗಾಡಿ ರೆಡಿ ಟು ಡ್ರೈವ್. 30,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ ಆಲ್ರೆಡಿ. ಸೊ ನೋಡ್ತಾ ಇದ್ದೀರಾ ಫ್ಯಾಕ್ಟ್ರಿ ಫಿಟೆಡ್ ನಿಮ್ಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಸಿಗುತ್ತೆ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 10.5 ಲಕ್ಷ, 10,50,000, 10.5 ಲಕ್ಷ. ಇದರಲ್ಲೂ ಕೂಡ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಲೋನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 6 to 7 lakhs ಲೋನು ಕೂಡ ಇದರಲ್ಲಿ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ತಡ ಮಾಡೋದು ಬೇಡ, ಆಗದಷ್ಟು ಬೇಗ ಬನ್ನಿ. ಪ್ರತಿಯೊಂದು ಗಾಡಿ ನಿಮ್ಗೆ ಶೋರೂಮ್ ರೆಕಾರ್ಡೆಡ್ ಕಿಲೋಮೀಟರ್ ಸಮೇತ ನಿಮ್ಗೆ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಾನ್ ಆಕ್ಸಿಡೆಂಟ್, ನಾನ್ ಟ್ಯಾಂಪರ್ಡ್, ಆಲ್ ಒರಿಜಿನಲ್ ಬ್ರ್ಯಾಂಡ್ ನ್ಯೂ ಗಾಡಿಗಳು ಇರೋ ಹತ್ರ ನಿಮ್ಗೆ ಸಿಗುತ್ತೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಹ್ಯುಂಡಾಯಿ ವರ್ನಾ. ಲೋ ಬಜೆಟ್ ಅಲ್ಲಿ ವರ್ನಾ ಗಾಡಿ ಬೇಕು ಅಂತ ಕೇಳ್ತಾರಲ್ಲ, ಅವ್ರಿಗೋಸ್ಕರ ನೋಡ್ತಾ ಇದ್ದೀರಾ ನಿಮ್ಗೆ ಪರ್ಪಲ್ ಕಲರ್ ವರ್ನಾ ಕೂಡ ನಿಂತಿದೆ.
SX ಟಾಪ್ ಅಂಡ್ ವೇರಿಯಂಟ್ ಆಲ್ಮೋಸ್ಟ್ ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಶೋರೂಮ್ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಗಾಡಿ ಮಾತ್ರ ನಿಮಗೆ ಎಕ್ಸಲೆಂಟ್ ಕಂಡೀಷನ್. ಜಸ್ಟ್ ಟೇಕ್ ಅಂಡ್ ಡ್ರೈವ್. ಗಾಡಿ ಸೂಪರ್ ಕ್ಲಾಸ್ ಅಲ್ಲಿ ಇದೆ. ಮೈಲೇಜ್ ಕೇಳ್ತೀನಿ ಅಂತ ಹೇಳಿದ್ರೆ ಈ ಕಾರಲ್ಲಿ ನಿಮಗೆ ಆಲ್ಮೋಸ್ಟ್ 20+ ಮೈಲೇಜ್ ಕೂಡ ನೀವು ಪಡಿಬಹುದು. ಸೊ ಗಾಡಿ ತಗೊಂಡ್ರೆ ಜಸ್ಟ್ ಆರಾಮಾಗಿ ತಗೊಂಡು ಓಡಿಸ್ತಾ ಇರ್ಬೋದು. ಯಾವ್ದಾರ ಎಕ್ಸ್ಟ್ರಾ ಖರ್ಚು ಮಾಡಿರ್ತೀನಿ ಅಂತ ಹೇಳಿದ್ರು ಕೂಡ ಖರ್ಚಿಲ್ಲ. ಸರ್ ಏನ್ ಮಾಡಲಿ ಇದು? ಸರ್ 2011 ಮಾಡಲ್. ಓಕೆ, ಥರ್ಡ್ ಓನರ್. ಎಷ್ಟು ಓಡಿದೆ? 1,30,000 1,30,30,000 1,30,000 ಕಿಲೋಮೀಟರ್ ಗಾಡಿ ಕೂಡ ಓಡಿರುತ್ತೆ. ಡೀಸೆಲ್ ಎಂಜಿನ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು 4,20,000. 4,20,000 4,20,000 ರೂಪಾಯಿ ಹೇಳ್ತಾ ಇದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಈ ಗಾಡಿ ಸಿಗುತ್ತೆ. ಸೊ ನೋಡಿ, ಗಾಡಿ ಯಾವ್ದೋ ನೀವು ಹೇಳಿ ಗಾಡಿ ನೀವು ಪ್ರೈಸ್ ಇಷ್ಟು ಅಷ್ಟು ಫಿಕ್ಸ್ ಇರುತ್ತೆ ಅಂತ ಅಲ್ಲ. ಮುಂದ್ಗಡೆ ಬಂದು ಮಾತಾಡಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿನ ನಿಮ್ಗೆ ಕ್ಲೋಸ್ ಆಗಿ ಆಗುತ್ತೆ. ಹೈ ಡಿಮ್ಯಾಂಡ್ ವೆಹಿಕಲ್ ವರ್ನ ಆಫ್ ರೋಡಿಗೂ ಬಹಳ ಜನ ಕೇಳ್ತಾ ಇರ್ತಾರೆ. ವರ್ನ ಆಫ್ ರೋಡಿಗೆ ಬೇಕು ಅಂತ ನಮ್ಮ ಹತ್ರ ಇದೆ. ಬನ್ನಿ, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ, ತಗೊಂಡೋಗಿ. ಸೊ ವೀಕ್ಷಕರೇ, ಹಾಗೆ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಟೊಯೋಟಾ ಇನೋವಾ ಇರುತ್ತೆ. ಸೊ ವೈಟ್ ಕಲರ್ 2008 ಮಾಡಲ್ G ವೇರಿಯಂಟ್ ಇರುತ್ತೆ. ಈ ಗಾಡಿ ಬಂದು ನಿಮ್ಗೆ 8 ಸೀಟರ್ ಗಾಡಿ ಇರುತ್ತೆ. ಸರ್ ಏನ್ ಮಾಡಲ್ ಇದು? 8 ಅಲ್ಲ, 2008 ಮಾಡಲ್, ಸಿಂಗಲ್ ಓನರ್ ಅಲ್ಲೇ ಇದೆ. FC ಎಲ್ಲ ಆಗಿದೆ ಸರ್. ಫ್ರೆಶ್. ಎಷ್ಟು ಓಡಿದೆ? FC ಇನ್ಶೂರೆನ್ಸ್ 2 ಆಗಿದೆ. 1,40,000 ಓಡೈತೆ ಸರ್. 1,40,000 ಕಿಲೋಮೀಟರ್ ಗಾಡಿ ಓಡಿರುತ್ತೆ. ಓಕೆ, ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 5,85,000 ನೆಗೋಷಿಯಬಲ್ ಆಗುತ್ತೆ. 85,000 5,85,000 ರೂಪಾಯಿ ಹೇಳ್ತಾ ಇದ್ದಾರೆ. ಅದ್ರಲ್ಲೂ ಕೂಡ ನಿಮ್ಗೆ ಬೆಸ್ಟ್ ಪ್ರೈಸ್ ಮಾಡಿ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಸೊ ಸೈಡ್ ಅಲ್ಲಿ ನೋಡ್ಬೋದು, ಗಾಡಿ ಎಲ್ಲ ನಿಮ್ಗೆ ಗ್ರಾಫಿಕ್ಸ್ ಸ್ಟಿಕರಿಂಗ್ ಎಲ್ಲ ಮಾಡಿರುತ್ತೆ. ಗಾಡಿ ಒಂಚೂರು ಕೊಳೆ ಅಂತ ಅನಿಸ್ಬೋದು, ಬಟ್ ರೋಡ್ ಅಲ್ಲಿ ನಿಂತಿರೋದ್ರಿಂದ ನಿಮ್ಗೆ ಸ್ವಲ್ಪ ಗಾಡಿ ಗಲೀಜಾಗಿದೆ. ಬಟ್ ಕಂಡೀಷನ್ ಎಲ್ಲ ನಿಮ್ಗೆ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅಡಿಷನಲ್ ಫಿಟೆಡ್ ಈ ಕಾರಲ್ಲಿ ನಿಮ್ಗೆ ಬೆನಿಫಿಟ್ ಏನಂತ ಕೇಳಿದ್ರೆ ನಿಮ್ಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಬ್ಯಾಕ್ ಸೈಡ್ ನಿಮ್ಗೆ ಹೆಡ್ ರೆಸ್ಟ್ ಅಲ್ಲಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ಸ್ ಕೂಡ ಇರುತ್ತೆ. ಸೊ ಈ ಕಂಪನಿ ಫಿಟ್ಟಿಂಗ್ ಒಳಗಡೆ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮ್ಗೆ ಡಬಲ್ ಡಿನ್ ಸಿಸ್ಟಮ್ ಪೈನೀರ್ ಕಂಪನಿದು ಅಡಿಷನಲ್ ಫಿಟ್ಟಿಂಗ್ ಹಾಕ್ಸಿದ್ದಾರೆ. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಟೈರ್ ಕಂಡೀಷನ್ ಕೇಳಿದ್ರೆ ಒಂದು 50 to 60% 4 ಟೈರ್ ಕೂಡ ಸಿಗುತ್ತೆ. ಈ ಗಾಡಿ ಬಂದು ನಿಮ್ಗೆ 8 ಸೀಟರ್ ಗಾಡಿ ಇರುತ್ತೆ. ಸರ್ ಏನ್ ಪ್ರೈಸ್ ಹೇಳಿದ್ರಿ? ಸರ್ 5,85,000. 5,85,000 5,85,000 ರೂಪಾಯಿ ನಿಮ್ಗೆ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಬೆಸ್ಟ್ ಪ್ರೈಸ್. ನೀವೇನಾರ ಇಂಟ್ರೆಸ್ಟೆಡ್ ಇದ್ರೆ ಮೈಸೂರಲ್ಲಿ ಬಂಬು ಬಜಾರ್ ರೋಡ್ ಕಾರ್ನೇಷನ್ ಆಫೀಸ್ ಅಲ್ಲಿ ಈ ಗಾಡಿ ನಿಮ್ಗೆ ಸ್ಟಾಕ್ ಆಗಿರುತ್ತೆ. ಸೊ ಜೊತೆಗೆ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ಹೋಂಡಾ ಸಿಟಿ IV ಟೆಕ್ ಇರುತ್ತೆ. ನಿಮ್ಗೆ ಆರೆಂಜ್ ಕಲರ್ ಅಲ್ಲಿ, ಆರೆಂಜ್ ಮೆಟಾಲಿಕ್ ಕಲರ್ ಇದೆ. KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಏನ್ ಮಾಡಲ್ ಸರ್ ಇದು? ಸರ್ 2011 ಮಾಡಲ್. 2011 ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್? ಇದ್ರಲ್ಲಿ 3 ತರ ವೇರಿಯಂಟ್ ಬರುತ್ತೆ. ಇದು ಟಾಪ್ ಅಂಡ್ ವೇರಿಯಂಟ್. ಟಾಪ್ ಅಂಡ್ ವೇರಿಯಂಟ್ ಇದು. ಓಕೆ, ಈ BMT ಇದು. ಓಕೆ ಸರ್ ಇದು 67,000 ರನ್ ಆಗಿದೆ ಗಾಡಿ. ಆಯ್ತಾ? ಇದು ಪ್ರೈಸ್ ಬಂದು ನಿಮ್ಗೆ 3,75,000. 3,75,000 ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಸೊ ವೀಕ್ಷಕರೇ 3,75,000 ಟಾಪ್ ಅಂಡ್ ವೇರಿಯಂಟ್. ಶೋರೂಮ್ ಫಿಟ್ ನಿಮಗೆ ಅಲಾಯ್ ವೀಲ್ಸ್ ಬರ್ತದೆ. ಟೈರ್ ಕಂಡೀಷನ್ ಕೇಳಿದ್ರೆ ನಿಮಗೆ ಆಲ್ಮೋಸ್ಟ್ 80% 4 ಟೈರು ಕೂಡ ಸಿಗುತ್ತೆ. ಸೊ ಜೊತೆಗೆ ನೀವು ಇಂಟೀರಿಯರ್ ಕೂಡ ನೋಡ್ಬೋದು. ಒಳಗಡೆ ನಿಮ್ಗೆ ಅಡಿಷನಲ್ ಫಿಟೆಡ್ ಲೆದರ್ ಸೀಟ್ ಕವರ್ಸ್, ಬಿಚ್ ಕಲರ್ ಅಡಿಷನಲ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್, ವೆಲ್ ಮೇಂಟೈನ್. ನಿಮ್ಗೆ ಹೋಂಡಾ ಸಿಟಿ ಪೆಟ್ರೋಲ್ ಗಾಡಿ ಮೈಲೇಜ್ ಕೇಳಿದ್ರೆ ಆಲ್ಮೋಸ್ಟ್ ನಿಮ್ಗೆ 16 to 17 ಕಿಲೋಮೀಟರ್ ಮೈಲೇಜ್ ಕೂಡ ಆರಾಮಾಗಿ ನೀವು ಇದರಲ್ಲಿ ಪಡಿಬಹುದು. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಹೇಳಿರೋ ಪ್ರೈಸ್ ಅಲ್ಲಿ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಕೆಲವರು ಲೋನ್ ಬೇಕು ಅಂತ ಕೇಳ್ತಾರೆ. ಲೋನ್ ಕೇಳೋರ್ಗು ಇದಕ್ಕೆ ಲೋನು ಕೂಡ ಆಗುತ್ತೆ. ಸೊ ಹಾಗೆ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ರೆನಾಲ್ಡ್ ಡಸ್ಟರ್ ಗಾಡಿ ಇರುತ್ತೆ. ಈ ಗಾಡಿ ಬಂದು ನಿಮ್ಗೆ KA09 ಮೈಸೂರು ರಿಜಿಸ್ಟರ್ಡ್ ಗಾಡಿ. ಸರ್ 85 ಅಥವಾ 110 PS ಇದೆ? 110 PS. ಈ ಗಾಡಿ ಬಂದು ನಿಮ್ಗೆ 110 PS ಇರುತ್ತೆ. ಇದರಲ್ಲಿ ನಿಮ್ಗೆ ಮೈಲೇಜ್ ಕೇಳಿದ್ರೆ 110 PS ಅಲ್ಲಿ ಒಂದು 17 to 18 ಮೈಲೇಜ್ ಕೂಡ ನೀವು ಆರಾಮಾಗಿ ಇದರಲ್ಲಿ ನೀವು ಪಡಿಬಹುದು. ಸೊ ಗಾಡಿ ನೋಡ್ತಾ ಇದ್ದೀರಾ, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದರಲ್ಲೂ ಕೂಡ ಯಾವ್ದು ತರದ ಖರ್ಚಿಲ್ಲ. ನಿಮ್ಗೆ ಎಷ್ಟು ಕಿಲೋಮೀಟರ್ ರನ್ ಆಗಿರುತ್ತೆ ಇದು? ಸರ್ ಇದು ಬಂದು ನಿಮ್ಗೆ ಕಿಲೋಮೀಟರ್ 89,000 ರನ್ ಆಗಿದೆ. 89,000. ಓನರ್ ಎಷ್ಟಾಗಿದೆ? ಸಿಂಗಲ್ ಓನರ್. ಈ ಮಾಡಲ್ ಏನಂದ್ರೆ 2015 ಮಾಡಲ್. 2015 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಿಮ್ಗೆ KA09 ಮೈಸೂರು ಗಾಡಿ. ಸೊ ಇಂಟೀರಿಯರ್ ಕೂಡ ನೀವು ಆರಾಮಾಗಿ ನೋಡ್ಬೋದು. ಎಕ್ಸ್ಟ್ರಾ ಫಿಟೆಡ್ ನಿಮ್ಗೆ ಇದರಲ್ಲೂ ಕೂಡ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಜೊತೆಗೆ ಕಂಪ್ನಿ ಫಿಟೆಡ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಇಂಟೀರಿಯರ್ ಬಂದು ನಿಮ್ಗೆ ಡುವೆಲ್ ಟೋನ್ ಇಂಟೀರಿಯರ್ ಸಿಗುತ್ತೆ ಈ ಕಾರಲ್ಲಿ. ಸರ್ ಏನ್ ಕೋಟಿಂಗ್ ಪ್ರೈಸ್ ಏನಿದೆ ಇದು? ಸರ್ ಇದು 6,40,000. 6,40,000 6,40,000 ರೂಪಾಯಿ ನಿಮ್ಗೆ ಕೋಟಿಂಗ್ ಪ್ರೈಸ್ ಇದೆ.
ಇದ್ರಲ್ಲೂ ಕೂಡ ನಿಮ್ಗೆ ಆರಾಮಾಗಿ ನೆಗೋಷಿಯಬಲ್ ಆಗುತ್ತೆ. ಸೊ ಅಕಸ್ಮಾತ್ ನಿಮ್ಗೆ ಲೋನ್ಗೆ ಏನಾರ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಆರಾಮಾಗಿ 5 lakhs 5 ಲಕ್ಷ ನಿಮ್ಗೆ ಈ ಕಾರ್ ಮೇಲೆ ನಿಮ್ಗೆ ಲೋನು ಕೂಡ ಆಗುತ್ತೆ. 6,40,000 5 lakhs ಲೋನ್ ಆಗುತ್ತೆ. 1,40,000 ಡೌನ್ ಪೇಮೆಂಟ್. ಸೊ ಹೇಳಿರೋ ಪ್ರೈಸ್ ಅಲ್ಲಿ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ಸೊ ನೋಡ್ತಾ ಇದ್ದೀರಾ, ಜೊತೆಗೆ ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಟೈಟೇನಿಯಂ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಗಾಡಿ ನೋಡ್ತಾ ಇದ್ದೀರಲ್ಲ, ಗ್ರೇ ಕಲರ್ ಗಾಡಿ. ಈ ಗಾಡಿ ಕೂಡ ನಿಮ್ಗೆ ಫುಲ್ಲಿ ಶೋರೂಮ್ ಮೇಂಟೈನ್ ಟಾಪ್ ಎಂಡ್ ವೇರಿಯಂಟ್ ಇರುತ್ತೆ. ಜಸ್ಟ್ ಬೈ ಫ್ಯೂಲ್ ಅಪ್ ಅಂಡ್ ಡ್ರೈವ್ ಡೀಸೆಲ್ ಎಂಜನ್ ಇರೋದ್ರಿಂದ ಈ ಗಾಡಿ ನಿಮ್ಗೆ ಆರಾಮಾಗಿ 20+ ಮೈಲೇಜ್ ಕೂಡ ಸಿಗುತ್ತೆ. JH ಜಾರ್ಖಂಡ್ ರಿಜಿಸ್ಟರ್ಡ್ ಇರುತ್ತೆ. ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇದು? ಸರ್ ಇದು ಬಂದು 2021 ಮಾಡಲ್ ಇದು. ಓಕೆ, ಓಕೆನಾ, ಸಿಂಗಲ್ ಓನರ್ 20 ಮಾಡೆಲ್. ಹೌದು. ಓಕೆ, ಸಿಂಗಲ್ ಓನರ್ ಅಲ್ಲಿ ಇದೆ. ಹೌದು ಸರ್. ಓಕೆ, ಏನ್ ಪ್ರೈಸ್ ವಿತ್ ಕರ್ನಾಟಕ ನಂಬರ್ ಸಿಗುತ್ತೆ ಸರ್ ಇದು? ಸರ್ ವಿತ್ ಕರ್ನಾಟಕ ನಂಬರ್ ನಿಮಗೆ 10,50,000 ರೂಪಾಯಿ ಕೊಡ್ತೀವಿ ಸರ್. ವಿತ್ ಕರ್ನಾಟಕ ನಂಬರ್ ಸಮೇತ 10,50,000 ರೂಪಾಯಿ ವಿತ್ ನಿಮ್ಗೆ ಸನ್ ರೂಫ್ ಕೂಡ ಇದರಲ್ಲಿ ಈ ಗಾಡಿ ಸಿಗುತ್ತೆ. ಟಾಪ್ ಎಂಡ್ ವೇರಿಯಂಟ್ ಫುಲ್ಲಿ ಫೀಚರ್ಡ್ ಕಾರ್. ನಿಮ್ಗೆ ನೋಡ್ತಾ ಇದೀರಲ್ಲ, ಟಚ್ ಸ್ಕ್ರೀನ್, ಕ್ಲಸ್ಟರ್ ಎಲ್ಲ ಸಿಗುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್, ಫುಲ್ಲಿ ಲೋಡೆಡ್ ಗಾಡಿ. ಟೈರ್ ಕಂಡೀಷನ್ ಕೇಳಿದ್ರೆ ಇದರಲ್ಲಿ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಕೂಡ ಸಿಗುತ್ತೆ. ಅಕಸ್ಮಾತ್ ನೀವು ಈ ಗಾಡಿಗೆ ಲೋನ್ ತಗೋತೀನಿ ಅಂತ ಹೇಳಿದ್ರೆ ಈ ಗಾಡಿಗೆ ನಿಮ್ಗೆ ಲೋನ್ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಈ ಗಾಡಿ ರಿಜಿಸ್ಟರ್ಡ್ ಬಂದು ಜಾರ್ಖಂಡ್. ಅಕಸ್ಮಾತ್ ಈ ಗಾಡಿ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿದ್ರೆ ಈ ಗಾಡಿ ನಿಮ್ಗೆ ಆರಾಮಾಗಿ ನೆಕ್ಸ್ಟ್ ಲೋನು ಕೂಡ ಆಗುತ್ತೆ. ಸೊ ಹಾಗೆ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ i10 ಕಪ್ಪಾ 2 ಎಂಜನ್ ಸಿಗುತ್ತೆ. ಏನ್ ಡೀಟೇಲ್ಸ್ ಸರ್ ಇದು? ಸರ್ ಇದು 2012-13 ಮಾಡಲ್. 12-13 ಓನರ್ ಸರ್ ಸಿಂಗಲ್ ಓನರ್ ಪೆಟ್ರೋಲ್ ಇರುತ್ತೆ. ಸೊ ಗಾಡಿ ನೋಡ್ತಾ ಇದ್ದೀರಲ್ಲ, ಈ ಗಾಡಿ ಬಂದು ನಿಮ್ಗೆ ಗೋಲ್ಡನ್ ಕಲರ್ ಇರುತ್ತೆ. ಇದರಲ್ಲೂ ಕೂಡ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗುತ್ತೆ. i10 ಸ್ಪೋರ್ಟ್ಸ್ ವೇರಿಯಂಟ್ 1.2 ಲೀಟರ್ ಕಪ್ಪಾ ಎಂಜನ್ KA50 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಸೊ ಜೊತೆಗೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ. ಸೊ ಇಂಟೀರಿಯರ್ ನೋಡ್ಬೋದು, ನಿಮ್ಗೆ ಚಾಕ್ಲೇಟ್ ಬ್ರೌನ್ ಕಲರ್ ಇಂಟೀರಿಯರ್ ವಿತ್ ನಿಮ್ಗೆ ಲೆದರ್ ಸೀಟ್ಸ್ ಸಮೇತ ಸಿಗುತ್ತೆ. ನೋಡ್ತಾ ಇದ್ದೀರಾ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸಿಗುತ್ತೆ. AC, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏರ್ ಕಂಡೀಷನ್ ಪ್ರತಿಯೊಂದು ಇದರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದರಲ್ಲೂ ಕೂಡ ನಿಮ್ಗೆ ಯಾವ್ದೋ ತರ ಖರ್ಚು ಮಾಡ್ತೀನಿ ಅಂದ್ರೆ ಇಲ್ಲ. ಸರ್ ಎಷ್ಟು ಓಡಿದೆ ಇದು? ಸರ್ ಇದು 1,08,000 ಹೊಡೆಯುತ್ತೆ. 1,08,000 ಶೋರೂಮ್ ರೆಕಾರ್ಡ್. ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಇದು? ಇದು 3.5 ಲಕ್ಷ ರೂಪಾಯಿ ಸರ್. 3.5 ಲಕ್ಷ ಆಸ್ಕಿಂಗ್ ಪ್ರೈಸ್ ಇದೆ. ಅಕಸ್ಮಾತ್ ನೀವು ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಮುಂದ್ಗಡೆ ಬನ್ನಿ. ಆರಾಮಾಗಿ ನಿಮ್ಗೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2 lakhs ಲೋನ್ ಆಗುತ್ತಾ? ಆಗುತ್ತೆ ಸರ್, ಆರಾಮ. ಓಕೆ, 2 ಲಕ್ಷ ಲೋನ್ ಆಗುತ್ತೆ. ಜಸ್ಟ್ 1 lakh rupees ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಈ ಗಾಡಿ ಕೂಡ ನಿಮ್ಗೆ ಸಿಗುತ್ತೆ. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಾ, ಆ ಲೈನ್ ಇಂದ ಈ ಲೈನ್ ವರ್ಗು ನೀವು ಎಷ್ಟು ಗಾಡಿ ನೋಡ್ತಾ ಇದ್ದೀರಾ. ಇವೆಲ್ಲ ಗಾಡಿಗಳು ನಿಮ್ಗೆ ನೋಡ್ತಾ ಇದ್ದೀರಲ್ಲ, ಕಾರ್ನೇಷನ್ ಅವ್ರದ್ದು. ಸೊ ಈ ಲೈನ್ ಅಂತಾನೆ ಅಲ್ಲ, ಸೊ ಈ ಲೈನು. ಸೊ ಆ ಕಡೆ ನೋಡ್ತಾ ಇದ್ದೀರಾ ನೀವು, ಆ ಕಡೆ ಲೈನು ಎಲ್ಲ ಫುಲ್ ಎಷ್ಟು ಗಾಡಿಗಳು ಕಾಣ್ತಾ ಇದೆ. ಸೊ ಎಲ್ಲಾ ಗಾಡಿಗಳು ನಿಮ್ದು ಇವ್ರದೇ. ಸೊ ಜೊತೆಗೆ ನೋಡ್ತಾ ಇದ್ದೀರಾ ಒಂದು ಮಸ್ಟ್ಯಾಂಗ್. ಸೊ ಈ ಕಡೆ ನೋಡ್ತಾ ಇದ್ದೀರಾ ಒಂದು ಮಸ್ಟ್ಯಾಂಗು ಕೂಡ ನಿಂತಿದೆ. ಈ ಮಸ್ಟ್ಯಾಂಗು ಕೂಡ ಇವ್ರದೇ. ಇವ್ರ ಹತ್ರ ನಿಮ್ಗೆ 1 ಲಕ್ಷ ರೂಪಾಯಿ ಟಾಟಾ ನ್ಯಾನೋ ಇಂದ ಹಿಡಿದು ಇವ್ರ ಹತ್ರ ನಿಮ್ಗೆ 80 ಲಕ್ಷ ರೂಪಾಯಿ ಮಸ್ಟ್ಯಾಂಗ್ GT ಗಾಡಿ ಕೂಡ ಸಿಗುತ್ತೆ. ಸೊ ಇದೇ ತರ ನೀವೇನಾರ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಸೊ ದಯವಿಟ್ಟು ಬಬು ಬಜಾರ್ ಮೇನ್ ರೋಡ್ ಕಾರ್ ಶೋರೂಮ್ ಹೆಸರು ಬಂದು ಕಾರ್ನೇಷನ್ ಅಂತ. ಇವ್ರ ಹತ್ರ ಸಿಗೋದು ಪ್ರತಿಯೊಂದು ಗಾಡಿ ನಿಮ್ಗೆ ಒಳ್ಳೆ ಬೆಸ್ಟ್ ಮೇಂಟೈನ್ ಒಳ್ಳೆ ಕಂಡೀಷನ್ ಗಾಡಿಗಳು ಮಾತ್ರ ಸಿಗುತ್ತೆ. ಸೊ ಪ್ರೈಸಸ್ ಕೂಡ ವಿಡಿಯೋದಲ್ಲಿ ನಿಮ್ಗೆ ಮೋಸ್ಟ್ಲಿ ಜಾಸ್ತಿ ಅಂತ ಅನಿಸ್ಬೋದು, ಬಟ್ ಹೇಳೋ ಪ್ರೈಸ್ ಅಲ್ಲೂ ಕೂಡ ನಿಮ್ಗೆ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಾನು ಎಲ್ಲಿಗೆ ಮುಗಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಮತ್ತೆ ಧನ್ಯವಾದಗಳು.